ಕಲಿಗಾಲ ಪುರುಷನಿಗೆ ಮಹಾಯಾಗ. ಏಕೆ ಕಾಡುವೆ ನನ್ನಲ್ಲಿ ಸ್ವಾಮಿ ಶ್ರೀ ಶನಿದೇವನೇ. ನೀವು ಆನಂದ್ ಗುರುಜಿಗೆ ಏನಾದ್ರು ಸಂಭಾವನೆ, ಏನಾದ್ರು ಪ್ರೀತಿ ವಿಶ್ವಾಸ, ಏನೋ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನೇ ನನ್ನ ಕೊಡೋ ಗಿಫ್ಟ್. ನಾವು ಸಾಕಿರ್ತಕ್ಕಂಥ ಹಸು ಕರುಗಳನ್ನ, ದನಗಳನ್ನ ನಾವು ವ್ಯಾಪಾರೀಕರಣ ಮಾಡೋದಿಲ್ಲ, ಮಾರೋದಿಲ್ಲ. ವಯಸ್ಸಾದ ಮೇಲೂ ಸಹಿತ ನಮ್ಮ ತಂದೆ ತಾಯಿನ ನಾವು ಹೇಗೆ ನೋಡ್ಕೊಳ್ತೀವೋ ಅದೇ ಪ್ರಕಾರ ನಮ್ಮ ಮನೇಲಿಟ್ಟು ಸಾಕ್ತಿವಿ. ಅಥವಾ ಅಷ್ಟಕ್ಕೂ ಆಗಿಲ್ಲ ಅಂದ್ರೆ ನಮ್ಮ ಶ್ರೀಗಳು ಸದ್ಯದಲ್ಲೇ ಒಂದು ಗೋ ಆಶ್ರಮ ಮಾಡಬೇಕು ಅನ್ನೋ ಅವ್ರದ್ದೊಂದು ಸಂಕಲ್ಪ ಇದೆಯೋ ಇಲ್ವೋ, ಅವ್ರು ಗೋ ಆಶ್ರಮ ಮಾಡ್ತೀನಿ ಅಂದ್ರೆ ನಾನು ನಿಂತ್ಕೊಂಡು ಸಹಾಯ ಮಾಡ್ತೀನಿ. ಒಂದು ಗೋ ಆಶ್ರಮ ಮಾಡಲಿ, ಆ ಆಶ್ರಮಕ್ಕೆ ತಂದ್ಬಿಡಿ. ಆದ್ರೆ ಯಾರೊಬ್ಬರಾದ್ರೂ ಏನಾದ್ರೂ ಗೋವನ್ನ ಮಾರಿದ್ದೇ ಆದ್ರೆ ಆ ಗೋವನ್ನ ಮಾರಿರ್ತಕ್ಕಂಥವ್ರು ಅದರ ಹಾಲನ್ನ ಒಂದು ದಿವಸ ಕುಡಿದು ಆ ಹಾಲು ಕುಡಿದಂತಹವ್ರು ಆ ತಾಯಿನ ಗೋಮಾತೆಯನ್ನ ನೀವು ಮಾರಿದ್ದೇ ಆದ್ರೆ ನಿಮ್ಮ ಜನ್ಮ ಕೊಟ್ಟ ತಾಯಿನ ಮಾರಿದಷ್ಟೇ ಆಗತ್ತೆ. ರಾಣಿಬೆನ್ನೂರಿನಲ್ಲಿ ನಡೆದ ಶನೈಶ್ಚರ ಯಾಗ ವೀಕ್ಷಿಸಿ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್, ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ಈ ದಿನದ ಯಾವ ವಿಶೇಷ ಅನುಷ್ಠಾನದಿಂದ ಶುಭ ಫಲಗಳನ್ನು ನಮ್ಮದಾಗಿಸಿಕೊಳ್ಳಬಹುದು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಪತ್ರಗಳನ್ನು ಆಯ್ಕೆ ಮಾಡಿ ನಿಮ್ಮ ಕಣ್ಣ ರೇಖೆಯ ಭಾವಚಿತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಈಗ ಈ ದಿನದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ. ನಮಸ್ಕಾರಮ್ಮ. ಸ್ವಾಗತ ಕೋರಿದ್ದಾಯ್ತು. ಗುರುಜಿಯವರಿಗೆ ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಮಹಾಲಕ್ಷ್ಮಿಯ ವಾರ, ಶುಕ್ರವಾರ. ಇವತ್ತು ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ ಗುರುಜಿ? ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ, ಶುಕ್ರವಾರ ಎಲ್ಲರಿಗೂ ಶುಭವನ್ನೇ ತರಲಿ. ಹಾಗೆ ಈಗಾಗಲೇ ಆರೋಗ್ಯದ ಬಗ್ಗೆ ಸಾಕಷ್ಟು ದಿನಗಳಿಂದ ತಿಳಿಸ್ಕೊಂಡು ಬರ್ತಾ ಇದ್ದೇನೆ. ಆರೋಗ್ಯವೇ ಮಹಾಭಾಗ್ಯ. ಹಾಗೆ ಯೋಗದಿಂದ ರೋಗಮುಕ್ತ. ಯೋಗ, ಧ್ಯಾನ ಇದೆರಡು ಬಹಳ ವಿಶೇಷ. ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ತಿಳಿಸುವಂತಹದ್ದಿದೆ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲವನ್ನು ಮುಂದುವರಿಸೋಣ. ಓಂ ಮಹಾಮೂರ್ತಯೇ ನಮಃ, ಸಿದ್ಧಿಮೂರ್ತಯೇ ನಮಃ, ಮಹಾಶಕ್ತೇ ನಮಃ, ಜಗದಂಬಿಗಾಯ ನಮಃ, ಲಲಿತಾಂ ಫಾಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಶ್ರೀ ಮನ್ಮಥರಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘಮಾಸ ಶುಕ್ಲಪಕ್ಷ. ಈ ಮಾಘ ಮಾಸದಲ್ಲಿ ಒಂದೊಂದು ದಿನವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು, ಅರ್ಥಪೂರ್ಣವಾಗಿರತಕ್ಕಂಥದ್ದು. ಮಾಘ ಮಾಸದ ಒಂದೊಂದು ದಿನದ ಅನುಷ್ಠಾನಗಳು ಬಹಳ ಪರಮ ಪವಿತ್ರವಾಗಿರತಕ್ಕಂಥದ್ದು. ಮಾಘ ಮಾಸದಲ್ಲಿ ಮಾಡಬಹುದಾದಂತಹ ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ ಏನೇ ಆದರೂ ಸಹಿತ ಮಾಘ ಮಾಸದ ಒಂದೊಂದು ದಿನದಲ್ಲೂ ಇರ್ತಕ್ಕಂತಹ ವಿಶೇಷತೆ ಇರೋದ್ರಿಂದ ಒಂದು ವರ್ಷ ಪೂರ್ತಿ ಜನ ಕಾಯ್ತಾರೆ ಈ ಮುಹೂರ್ತಕ್ಕೋಸ್ಕರ. ಎಷ್ಟೋ ಮನೆಗಳಲ್ಲಿ ಮದುವೆ ಸೆಟ್ ಆದರೂ ಸಹಿತ ಮಾಘ ಮಾಸಕ್ಕೆ ನಮ್ಮ ಮನೇಲಿ ಮದುವೆ ಮಾಡಬೇಕು ಅಂತಾರೆ. ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದ್ದು, ಹೊಸದಾಗಿ ಕಟ್ಟುವಂತಹ ಮನೆ, ನೂತನ ಗೃಹಪ್ರವೇಶ ಎಲ್ಲವೂ ಸಹಿತ ಮನೆ ಸಿದ್ಧತೆ ಆಗಿದ್ರು ಸಹಿತ ಮಾಘ ಮಾಸದಲ್ಲೇ ಗೃಹಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ. ಮಾಘ ಮಾಸದಲ್ಲಿ ಮಾಡಬಹುದಾದಂತಹ ಲಕ್ಷ್ಮೀನಾರಾಯಣರ ಅನುಷ್ಠಾನ ಅದು ಮತ್ತಷ್ಟು ವಿಶೇಷ. ಹಾಗಾಗಿ ಮಾಘ ಶುದ್ಧದಲ್ಲಿ ಸಾಕಷ್ಟು ಪೂಜಾನುಷ್ಠಾನಗಳಿದೆ. ಮಾಘ ಮಾಸದ 4 ಭಾನುವಾರಗಳು, ಮಾಘ ಮಾಸದಲ್ಲಿ ಬರ್ತಕ್ಕಂತಹ ಭಾನುವಾರ, ರವಿವಾರಗಳಲ್ಲಿ ಮಾಘ ಸ್ನಾನ, ಜೊತೆಗೆ ಲಕ್ಷ್ಮೀನಾರಾಯಣರ ಆರಾಧನೆ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಸಾಮೂಹಿಕವಾಗಿ ನಡೆಸ್ತಕ್ಕಂತಹ ಕುಂಕುಮಾರ್ಚನೆ, ವಿಶೇಷವಾದಂತಹ ಅನುಷ್ಠಾನಗಳಿಗೆ ಶೀಘ್ರವಾದಂತಹ ಫಲಕಾರಿ. ಆದರೆ ಏಕಕಾಲದಲ್ಲಿ ಸಾಮೂಹಿಕವಾಗಿ ಕೂತು
ರುದ್ರಪಾರಾಯಣ, ಶ್ರೀಸೂಕ್ತ ಪಾರಾಯಣ ಮತ್ತು ಅತಿರುದ್ರ ಮಹಾರುದ್ರ ಮಹಾಯಾಗಗಳಿಗೂ ಸಹಿತ ವಿಶೇಷವಾದಂತಹ ಫಲವನ್ನು ಸಿದ್ಧಿಸಿಕೊಳ್ಳಬಹುದು. ಇವತ್ತಿಗೂ ಸಹಿತ ಸಾಕಷ್ಟು ಭಾಗಗಳಲ್ಲಿ ವಿಶೇಷವಾದಂತಹ ಶಂಕರ ಮಠದಲ್ಲಂತೂ ಸಾಮೂಹಿಕ ವಿವಾಹ, ಸಾಮೂಹಿಕವಾಗಿ ನಡೆಸ್ತಕ್ಕಂತಹ ಅನುಷ್ಠಾನ, ಸಾಮೂಹಿಕವಾದಂತಹ ಒಂದು ಪೂಜಾ ಪದ್ಧತಿಗಳನ್ನು ಮಾಘ ಮಾಸದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಅದರಲ್ಲೂ ಮಾಘ ಮಾಸದಲ್ಲಿ ದೇವಿ ಆರಾಧನೆಗೆ ಮತ್ತಷ್ಟು ಹೊತ್ತಿದೆ. ಮಾಘ ಮಾಸ ಶುಕ್ಲಪಕ್ಷ 12/2/2016 ಶುಕ್ರವಾರ, ಚತುರ್ಥಿ, ಉತ್ತರ ಭಾದ್ರಾ ನಕ್ಷತ್ರ. ಇವತ್ತು ಸೃಷ್ಟಿ ಇರ್ತಕ್ಕಂತಹದ್ದು, ಅದರಲ್ಲೂ ಚಿತ್ರಾವತಿಯಲ್ಲಿ ಮಾಘ ಮಾಸದಲ್ಲಿ ಬರಬಹುದಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ಸೃಷ್ಟಿ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ಚಿತ್ರಾವತಿಯ ಒಂದು ರಥೋತ್ಸವ. ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರ ಮೊದಲು ಕೋಲಾರ ಡಿಸ್ಟಿಕ್ ಇತ್ತು, ಇವತ್ತು ಚಿಕ್ಕಬಳ್ಳಾಪುರನೇ ಡಿಸ್ಟಿಕ್ ಆಗಿದೆ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿರ್ತಕ್ಕಂತಹ ಚಿತ್ರಾವತಿ ಎಂಬತಕ್ಕಂತಹ ಗ್ರಾಮ, ಚಿತ್ರಾವತಿ ಎಂಬತಕ್ಕಂತಹ ಗ್ರಾಮದಲ್ಲಿ ಬೃಹದಾಕಾರವಾಗಿರ್ತಕ್ಕಂತಹ ವಿಶೇಷವಾದಂತಹ ಕಲ್ಯಾಣಿ, ಆ ಕಲ್ಯಾಣಿಗೆ ಸಂಬಂಧಪಟ್ಟಂತೆ ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯ, ಆ ಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯದಲ್ಲಿ ಈ ಸೃಷ್ಟಿಗಳಲ್ಲಿ ಇದೊಂದು ಸೃಷ್ಟಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ನಾಗಸೃಷ್ಟಿ, ಶ್ರೀ ಸೃಷ್ಟಿ ಅಂತ ಹೇಳ್ತಾರೆ. ಇಂತಹ ಒಂದು ಸೃಷ್ಟಿಯ ದಿನ ಸುಬ್ರಹ್ಮಣ್ಯೇಶ್ವರನಿಗೆ ವಿಶೇಷವಾದಂತಹ ಅನುಷ್ಠಾನ, ಅನ್ನಸಂತರ್ಪಣೆ, ಸ್ವಾಮಿಯ ರಥೋತ್ಸವ. ರಥೋತ್ಸವಕ್ಕೆ ಪಾಲ್ಗೊಳ್ಳತಕ್ಕಂಥ ಸಾಕಷ್ಟು ಜನ ರೈತ ಬಾಂಧವರು ಹಾಗೂ ಸಾಕಷ್ಟು ಜನ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸುತ್ತಮುತ್ತ ಇರತಕ್ಕಂಥ ಎಷ್ಟು ಹಳ್ಳಿಗಳಿದೆಯೋ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಇಲ್ಲಿ ನಡೀತಕ್ಕಂತಹ ಸುಬ್ರಹ್ಮಣ್ಯೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸ್ತಾರೆ. ಹಾಗೆ ಹಳ್ಳಿಗಳ ಕಡೆ ರಥೋತ್ಸವ, ಜಾತ್ರೆ ಮತ್ತು ಜನ್ಮೋತ್ಸವ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮ, ಆ ಹಳ್ಳಿಯ ಸೊಗಡು ನಾವು ನೋಡಬಹುದಾದರೆ ಇವತ್ತು ಚಿತ್ರಾವತಿಯಲ್ಲಿ ನೋಡಬಹುದು. ಹಾಗೆ ಬರ್ತಕ್ಕಂತಹ ಭಕ್ತರು ಸಹಿತ ಅವರು ಭಾವುಕರಾಗಿ ಭಗವಂತನ ದರ್ಶನ ಮಾಡುವಂಥ ರೀತಿ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಹಾಗೆ ಸುಬ್ರಹ್ಮಣ್ಯೇಶ್ವರನ ಅನುಷ್ಠಾನ ಅಂದರೆ ಅದು ಬಹಳ ವಿಶೇಷ. ಕಾರಣ ಚರ್ಮಕ್ಕೆ ಸಂಬಂಧಪಟ್ಟದ್ದು, ಕಣ್ಣಿಗೆ ಸಂಬಂಧಪಟ್ಟದ್ದು, ಕಿವಿಗೆ ಸಂಬಂಧಪಟ್ಟದ್ದು, ಮುಖದ ವರ್ಚಸ್ಸಿಗೆ ಸಂಬಂಧಪಟ್ಟದ್ದು, ಇದೆಲ್ಲಕ್ಕೂ ಸಹಿತ ಸುಬ್ರಹ್ಮಣ್ಯೇಶ್ವರನ ಆಶೀರ್ವಾದ ಬೇಕು. ಇಲ್ಲಿ ಇರ್ತಕ್ಕಂತಹ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಕಲ್ಯಾಣಿ ಅಂತ ಹೇಳಿದೆ, ಅಂತಹ ಒಂದು ಕಲ್ಯಾಣಿಯಲ್ಲಿ ಮಿಂದು ಅಲ್ಲಿ ಸ್ನಾನವನ್ನು ಮಾಡಿ ಸ್ವಾಮಿಯ ದರ್ಶನ ಮಾಡತಕ್ಕಂಥದ್ದು ಅಲ್ಲಿನ ಪದ್ಧತಿ. ಚಿತ್ರಾವತಿಯ ರಥೋತ್ಸವಕ್ಕೆ ಆಗಮಿಸ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಅಲ್ಲಿರ್ತಕ್ಕಂತಹ ಕ್ಷೇತ್ರದ ಅಧಿಪತಿ ಸುಬ್ರಹ್ಮಣ್ಯೇಶ್ವರನ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ನಾವು ಸಹಿತ ದೇವರನ್ನ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ. ಗುರುಜಿ, ಮೊನ್ನೆ ಅಷ್ಟೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ 500 ಸಂಚಿಕೆಗಳನ್ನು ಪೂರೈಸಿತು. ಅದಕ್ಕಾಗಿ ನಿಮಗೆ ನಮ್ಮ ಅಭಿಮಾನಿ ವೀಕ್ಷಕರೊಬ್ಬರು ಬಹಳ ಆತ್ಮೀಯವಾಗಿ ಉಡುಗೊರೆಯನ್ನ ಕಳಿಸಿದ್ದಾರೆ ಗುರುಜಿ. ಭಗವತಿ ಶ್ರೀ ರಾಜರಾಜೇಶ್ವರಿ 500 ಸಂಚಿಕೆಗಳನ್ನು ಪೂರೈಸಿರುವಂತಹ ಸಂತೋಷದಲ್ಲಿ ಅವರು ಕೂಡ ನಮ್ಮ ಜೊತೆಗೆ ಹೀಗೆ ಭಾಗಿಯಾಗಿದ್ದಾರೆ. ತುಂಬಾ ಸಂತೋಷಮ್ಮ. ಓಹೋ, ಇದು ನಿಜಕ್ಕೂ ಬಹಳ ವಿಶೇಷವೇ ಸರಿ. ಇದು ಐ ಹಾಸ್ಪಿಟಲ್ ಇಂದ. ಹೌದು, ಐ ಫೌಂಡೇಶನ್ ಇಂದ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಉಡುಗೊರೆಯನ್ನು ಕಳಿಸಿದ್ದಾರೆ ಗುರುಜಿ, ಅದೇನು ಅಂತ ನೀವೇ ನೋಡ್ಬೇಕು. ಅಭಿಮಾನಿ ದೇವರುಗಳ ಮಧ್ಯದಲ್ಲಿ ಇದೆಲ್ಲವೂ ಒಂದು ಯೋಗ. ಓ, ಇದು ಇದೇ ಥರನೇ ಇದೆಯಲ್ಲ. ಐ ಫೌಂಡೇಶನ್ನವರು ನಮ್ಮ ಜಿ ಕನ್ನಡ ವಾಹಿನಿಗೆ ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಉಡುಗೊರೆ ಇದು ಬಹಳ ವಿಶೇಷವೇ ಸರಿ. ಯಾಕೆಂದರೆ ಕಾರ್ಯಕ್ರಮನ ಹುರಿದುಂಬಿಸ್ತಕ್ಕಂಥದ್ದು, ಕಾರ್ಯಕ್ರಮದ ಬಗ್ಗೆ ಒಲವು ತೋರಿಸ್ತಕ್ಕಂಥದ್ದು, ಕಾರ್ಯಕ್ರಮವನ್ನು ಒಂದು ವಿಶೇಷವಾದಂಥ ರೀತಿ ಒಂದು ಸ್ಥಾನಮಾನ ಕೊಟ್ಟು ಅದನ್ನು ನೋಡತಕ್ಕಂಥದ್ದು, ಅದಕ್ಕೆ ಅದರದೇ ಆದಂತಹ ಒಂದಷ್ಟು ವಿಶೇಷತೆ ಇರುತ್ತೆ. ಆ ವಿಶೇಷತೆಯಲ್ಲಿ ಇವರು ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನ ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ. ಇದನ್ನ ನಮ್ಮ ವಾಹಿನಿಗೆ ಸೇರಿಸೋಣ. ಸರಿ ಗುರುಜಿ, ಇಟ್ಟಿರ್ತೇನೆ. ಅವರನ್ನ ಮಾತಾಡ್ಸೋಣ ಗುರುಜಿ ಈಗ. ಖಂಡಿತಮ್ಮ. ಹಲೋ ಹಲೋ ಸರ್, ನಮಸ್ತೆ. ಮೇಡಮ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. 500 ಸಂಚಿಕೆಗಳನ್ನ ಪೂರೈಸಿದ್ವಿ ನಾವು. ನಿಮ್ಮ ಉಡುಗೊರೆ ತಲುಪಿದೆ ಸರ್. ನಮಗೆ ವಿಶೇಷ ಉಡುಗೊರೆನ ಕಳಿಸಿದ್ದೀರಾ ಗುರುಜಿಗೆ ಮತ್ತು ಜಿ ಟಿವಿಗೂ ಕೂಡ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು. ಶುಭಾಶಯಗಳು ಹಾಗೂ ಅಭಿನಂದನೆಗಳು ಮೇಡಮ್ ಗುರುಜಿ ಅವರಿಗೆ, ತಮಗೂ ಹಾಗೂ ಜಿ ಟಿವಿ ಕನ್ನಡ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಿದಿನ ನಮ್ಮ ಕಾರ್ಯಕ್ರಮನ ನೋಡ್ತಿದ್ದೀರಾ? ಪ್ರತಿನಿತ್ಯ ನೋಡ್ತೀವಿ ಮೇಡಮ್. ಬಹಳ ವರ್ಷಗಳಿಂದ ನೋಡ್ಕೊಂತ ಬಂದಿದ್ದೀವಿ. ತಮ್ಮ ಕಾರ್ಯಕ್ರಮದ ಹಾಗೂ ಗುರುಜಿಗಳ ಅಭಿಮಾನಿಗಳು ನಾವು ಕೂಡ ಹೇಳ್ಬೇಕಂದ್ರೆ. ಖಂಡಿತ. ಗುರುಜಿ ಇದ್ದಾರೆ, ಮಾತಾಡಿ ಸರ್. ಹಾ ಮೇಡಮ್. ಹಲೋ
ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಜಿ, ತಾವು? ಚೆನ್ನಾಗಿದ್ದೀನಪ್ಪ. ಗುರುಜಿ, ಇದು ಒಂದು 500 ಸಂಚಿಕೆಗಳು ಪೂರ್ಣಗೊಳಿಸಿದ್ದಕ್ಕಾಗಿ ನಮ್ಮ ಆಸ್ಪತ್ರೆ ಹಾಗೂ ನಮ್ಮ ಸಂಸ್ಥೆ ಕಡೆಯಿಂದ ತಮಗೊಂದು ಕಿರು ಕಾಣಿಕೆ ಭಕ್ತಿಪೂರ್ವಕವಾಗಿ ಅರ್ಪಿಸಿದ್ದೇವೆ. ತುಂಬಾ ಸಂತೋಷ. ದಯವಿಟ್ಟು ಸ್ವೀಕರಿಸಬೇಕು. ಹಾಗೆ ನಿಮ್ಮ ಈ ಸೇವೆ, ನೀವು ಜನಗಳಿಗೆ ಕೊಡ್ತಾ ಇರತಕ್ಕಂಥ ಸೇವೆ, ಕಣ್ಣು ದೇಹಕ್ಕೆ ಕಣ್ಣೇ ಪ್ರಧಾನ. ಇಂತಹ ಪ್ರಧಾನವಾಗಿರ್ತಕ್ಕಂತಹ ನೇತ್ರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿಕೊಂಡು ಅಲ್ಲಲ್ಲಿ ನಿಮ್ಮ ಸಂಸ್ಥೆಯವರು ಸಾಕಷ್ಟು ಸೇವೆಗಳನ್ನು ಮಾಡ್ತಾ ಇರೋದು ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ. ಯಾಕೆಂದ್ರೆ ಸಾಕಷ್ಟು ಕಡೆ ನೀವು ಸ್ವಯಂ ಸೇವಕರಾಗಿ ಹೋಗಿ ಅಲ್ಲಿ ಸೇವೆಗಳನ್ನು ಮಾಡ್ತಾ ಇರತಕ್ಕಂಥದ್ದು, ನಾನು ಸಾಕಷ್ಟು ಬಾರಿ ಕಾರ್ಯಕ್ರಮಗಳು ಬಂದಾಗ ನಿಮ್ಮ ಬಗ್ಗೆ ನಮ್ಮ ವಿಚಾರ ಬರ್ತಾ ಇರುತ್ತೆ, ಹೇಳ್ತಿರ್ತಾರೆ. ಅದು ನನಗೂ ಬಹಳ ಸಂತೋಷವೇ. ಇಷ್ಟು ದಿವಸ ಮತ್ತೊಬ್ರು ಹೇಳಿದ್ದನ್ನ ನಾನು ಕೇಳ್ತಿದ್ದೆ, ಇವತ್ತು ಸ್ವತಃ ನೀವೇ ಫೋನ್ ಮಾಡಿ ನಾನು ಮಾತಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಿದೆ. ವಿಶೇಷ ಉಡುಗೊರೆಯನ್ನ ಗುರುಜಿಯವರಿಗೂ ಮತ್ತು ಜಿ ಟಿವಿ ತಂಡಕ್ಕೂ ಕಳಿಸ್ಕೊಟ್ಟಿದ್ದಕ್ಕಾಗಿ ಸರ್ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಗುರುಜಿ, ಇವತ್ತು ಶುಕ್ರವಾರ ಯಾವ ಕ್ಷೇತ್ರದ ದರ್ಶನವನ್ನ ಮಾಡಿಸ್ತೀರಾ? ಶುಕ್ರವಾರ ಅಂದಾಗ ತಾಯಿ ಶಂಕರಿನ ದರ್ಶನ ಮಾಡಬೇಕು, ಬನಶಂಕರಿಯ ದರ್ಶನ ಮಾಡಬೇಕು. ಮೊನ್ನೆ ಅಷ್ಟೇ ರಥೋತ್ಸವ ಆಯಿತು. ತಾಯಿಯ ಬ್ರಹ್ಮ ರಥೋತ್ಸವದ ಆ ವಿಶೇಷವಾಗಿರ್ತಕ್ಕಂಥ ಸುಂದರ ದೃಶ್ಯಾವಳಿ ಜೊತೆಗೆ ಮೂಲ ಸಾನ್ನಿಧ್ಯದ ಮತ್ತಷ್ಟು ವಿಶೇಷವಾದ ದರ್ಶನವನ್ನ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗೌರೀರ್ಮಮಾಯ ಸಲಿಲಾನ್ ಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ರಮೇ ವ್ಯೋಮನ್. ತಾಯಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಬನಶಂಕರಿ ಅಂದರೆ ವನದುರ್ಗಿ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬನದ ಮಾತೆ ಬನಶಂಕರಿ. ತಾಯಿ ಬನಶಂಕರಿಯ ಮೂಲ ಸಾನ್ನಿಧ್ಯ ಇರತಕ್ಕಂಥದ್ದು ಬಾದಾಮಿ ಕ್ಷೇತ್ರದಲ್ಲಿ. ಆದರೆ ಬಾದಾಮಿಯಿಂದ ಇಲ್ಲಿಗೆ ಎತ್ತಿನ ಗಾಡಿಯಲ್ಲಿ ಬಂದು ತಾಯಿ ಇವತ್ತು ಇಲ್ಲಿ ರಾರಾಜಿಸ್ತಾ ಇದ್ದಾಳೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಒಂದು ಕ್ಷೇತ್ರ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ನೀವು ಪ್ರತಿಯೊಬ್ಬರು ಸಹಿತ ತಾಯಿಯ ದರ್ಶನವನ್ನು ಮಾಡ್ತಿದ್ದೀರಿ. ಪ್ರತಿಯೊಬ್ಬರು ಶಾಕಾಂಬರಿಯೇ ನಮಃ, ಶಾಕಾಂಬರಿಯೇ ನಮಃ, ಶಾಕಾಂಬರಿಯೇ ನಮಃ, ಶ್ರೀ ಬನಶಂಕರಿಯೇ ನಮಃ. ಆ ಬನಶಂಕರಿ ತಾಯಿಯ ಹೆಸರನ್ನ ಹೇಳ್ತಾ ತಾಯಿಯ ದರ್ಶನ ಮಾಡೋಣ. ಬನ್ನಿ, ಒಳಗೆ ಹೋಗೋಣ. ಓಂ ಜಾತವೇದಸೇ ಸನವಾಮ ಸೋಮಮರಾದೀದೋ ನಿದಃ ದಿವೇದಃ ಸನಃ ಪರ್ಷತತ್ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುಧರಸಧರಸೇ ನಮಃ. ತಾಯಿ ಬನಶಂಕರಿಯ ಆಸ್ಥಾನದಲ್ಲಿ ನಾವಿದ್ದೇವೆ. ಅಮ್ಮನವರ ಬ್ರಹ್ಮರಥೋತ್ಸವ ನಡೀತಾ ಇದೆ. ಬಾದಾಮಿಯಲ್ಲಿ ಹೇಗೆ ವೈಭವಪೂರಿತವಾಗಿ ನಡೆಯುತ್ತೋ ಅದೇ ಪ್ರಕಾರವಾಗಿ ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂತಹ ಬನಶಂಕರಿ ಆಸ್ಥಾನದಲ್ಲೂ ಅದೇ ಪ್ರಕಾರ ರಥೋತ್ಸವ ನಡೀತಾ ಇದೆ. ರಥೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಮ್ಮನವರಿಗೆ ಹೊಸದಾಗಿ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂತಹ ಪಲ್ಲಕ್ಕಿಯ ಉತ್ಸವಕ್ಕಾಗಿ ಸಿದ್ಧತೆಯಾಗಿರ್ತಕ್ಕಂತಹ ನೂತನವಾದಂತಹ ಪಲ್ಲಕ್ಕಿ, ಇದು ರಚಿತ ಪಲ್ಲಕ್ಕಿ.
ಈ ರಜಿತ ಪಲ್ಲಕ್ಕಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಪಲ್ಲಕ್ಕಿ ಮೇಲೆ ತಾಯಿನ ಕೂಡಿಸಿ ಇಲ್ಲಿ ಪ್ರಾಕಾರ ಮಂಟಪದಲ್ಲಿ ತರತಕ್ಕಂಥದ್ದು ವಿಶೇಷ. ದೊರಕುನಾ ಇటువంటి ಸೇವಾ. ಇವತ್ತಿನ ದಿವಸ ಈ ಸ್ಥಳವನ್ನು ಈ ತಾಯಿ ಕೂತು ಓಡಾಡ್ತಕ್ಕಂತಹ ಈ ಸುಂದರವಾದಂತಹ ಸ್ಥಳವನ್ನು ಮುಟ್ಟಿ ನಮಸ್ಕಾರ ಮಾಡೋದೇ ಒಂದು ಮಹಾಭಾಗ್ಯ. ಬಹಳಷ್ಟು ಪವಾಡಗಳು, ಬಹಳಷ್ಟು ಸತ್ಯತವಾಗಿರ್ತಕ್ಕಂಥದ್ದು. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವಳು ತಾಯಿ ಬನಶಂಕರಿ. ಆ ತಾಯಿ ಆಸ್ಥಾನಕ್ಕಾಗಿ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಬಂದಿದ್ದಾರೆ. ಅದೇ ವಿಶೇಷ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಖಂಡಿತವಾಗಿಯೂ ಆಸಕ್ತಿ ಇರುವಂತವರು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಈಗ ಇತ್ತೀಚೆಗಷ್ಟೇ ಬನದ ಹುಣ್ಣಿಮೆಯ ದಿನದಂದು ಬನಶಂಕರಿ ದೇವಸ್ಥಾನದಲ್ಲಿ 100 ವರ್ಷಗಳ ಬ್ರಹ್ಮರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆ ವಿಶೇಷ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಓಂ ಶುಭಾಭ್ಯಾಂ ಶುಭೇ ಪೂರ್ವೋಶ್ಚರಿತಾಯ ಓಂ ವಿಶೇಷ ವಿಶಿಷ್ಟಾಯಾಂ ಸ್ಯಾಂ ಶುಭದಿತು ಶತಮಾನ ಬ್ರಹ್ಮರಥೋತ್ಸವಾಂಗ. ಮಹಾಕಾಳಿ ಅಮ್ಮ, ಇವತ್ತಿನ ದಿವಸ 100 ವರ್ಷಗಳು ಇತಿಹಾಸ ಇರತಕ್ಕಂಥ ಈ ಸುಂದರವಾದಂಥ ಆಲಯ 100 ವರ್ಷಗಳ ತುಂಬಿದಾದ ನಂತರ ಬಂದಿರತಕ್ಕಂತಹ ಮೊದಲನೆಯ ರಥೋತ್ಸವ ಇದು. ಅಂದರೆ 100 ವರ್ಷಗಳಾಯಿತು ಈ ದೇವಸ್ಥಾನಕ್ಕೆ. ಈ ಹಿಂದೆ ಒಮ್ಮೆ ತಾವು ನೋಡಿದ್ರಿ ಬ್ರಹ್ಮರಥೋತ್ಸವದ ಹಿಂದಿನ ದಿನಗಳಲ್ಲಿ ಶತಮಾನೋತ್ಸವದ ಕಾರ್ಯಕ್ರಮವನ್ನು ನೋಡಿದ್ರಿ. ಅಂದರೆ 100 ವರ್ಷಗಳ ಇತಿಹಾಸದ ಕಾರ್ಯಕ್ರಮವನ್ನು ನೋಡಿದ್ರಿ. ಈಗ ನೋಡ್ತಾ ಇರತಕ್ಕಂಥದ್ದು ಬ್ರಹ್ಮೋತ್ಸವದ ಕಾರ್ಯಕ್ರಮ. ಈ ಬ್ರಹ್ಮೋತ್ಸವದಲ್ಲಿ ಬಹಳ ವಿಶೇಷವಾಗಿ ತಾಯಿ ವಿರಾಜಮಾನಲಾಗಿ ಬ್ರಹ್ಮರಥದ ಮೇಲೆ ಕೂತು ಎಲ್ಲರಿಗೂ ದರ್ಶನವನ್ನು ಕೊಡ್ತಿದ್ದಾಳೆ. ಗೌರೀನ್ಮವಾಯ ಸಲಿಲಾನಿ ಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇಂ ವ್ಯೋಮನ್. ತಾವೆಲ್ಲರೂ ಸಹಿತ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ತಾಯಿಗೆ ನಡೀತಕ್ಕಂತಹ ಕುಂಕುಮಾರ್ಚನೆಯ ವಿಶೇಷವಾಗಿರ್ತಕ್ಕಂಥ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳೋಣ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ನಮಃ, ಗೌರಿಯೇ ನಮಃ, ಸರ್ವಮಂಗಳೇ ನಮಃ, ಸರ್ವದಾತ್ರೇ ನಮಃ, ಮಹಾಮೂರ್ತೇ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಪುಂಡ್ರೇಕ್ಷುಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ಜಗದೇಕಮಾತಃ. ಓಂ ಐಂ ಕ್ಲೀಂ ಶ್ರೀಂ ಓಂ ಶಾಕಾಂಬರ್ಯೈ ನಮಃ. ಓಂ ಮಹಾಕಾಳ್ಯೈ ನಮಃ. ಓಂ ಮಹಾಲಕ್ಷ್ಮ್ಯೈ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ಓಂ ಮಹಾಕಾಂತ್ಯೈ ನಮಃ. ಓಂ ಮಹಾಶೌರ್ಯೈ ನಮಃ. ಓಂ ಮಹಾದೇವ್ಯೈ ನಮಃ. ಓಂ ಭಕ್ತಾನುಗ್ರಹಕಾರಿಣ್ಯೈ ನಮಃ. ಓಂ ಸ್ವಪ್ರಕಾಶಾತ್ಮರೂಪಿಣ್ಯೈ ನಮಃ. ಓಂ ಮಹಾಮಾಯಾಯೈ ನಮಃ. ಓಂ ಮಾಹೇಶ್ವರ್ಯೈ ನಮಃ. ಓಂ ವಾಗೇಶ್ವರ್ಯೈ ನಮಃ. ಓಂ ಭದ್ರಕಾಳ್ಯೈ ನಮಃ. ಓಂ ಕರಾಳ್ಯೈ ನಮಃ. ಓಂ ಪಾರ್ವತ್ಯೈ ನಮಃ. ಓಂ ತ್ರಿಲೋಚನಾಯೈ ನಮಃ. ಓಂ ತ್ರಿಲೋಕೇಶ್ಯೈ ನಮಃ. ಓಂ ಸಿದ್ಧಲಕ್ಷ್ಮ್ಯೈ ನಮಃ. ಓಂ ಮೋಕ್ಷಲಕ್ಷ್ಮ್ಯೈ ನಮಃ. ಓಂ ಮೋಕ್ಷದಾಯೈ ನಮಃ. ಓಂ ರೂಪಾಯೈ ನಮಃ. ಓಂ ಬಹುರೂಪಾಯೈ ನಮಃ. ಓಂ ಸ್ವರೂಪಾಯೈ ನಮಃ. ಓಂ ವಿಶ್ವರೂಪಿಣ್ಯೈ ನಮಃ. ಓಂ ಪಂಚಭೂತಾತ್ಮಿಕಾಯೈ ನಮಃ. ಓಂ ದೇವ್ಯೈ ನಮಃ. ಓಂ ದೇವಿಮೂರ್ತ್ಯೈ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಲಲಿತಾಂ ಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ತಾಯಿ ಬನಶಂಕರಿಗೆ ಭಕ್ತರು ಕೊಟ್ಟಿರ್ತಕ್ಕಂತಹ ಬಳೆ, ಬಿಚ್ಚಾಲೆ ಸಾಮಗ್ರಿಗಳು, ಯಥೇಚ್ಛವಾದಂತಹ ಹೂವಿನ ಅಲಂಕಾರ ಇವತ್ತು ನೋಡಿ ಆನಂದಿಸಬೇಕು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಾ ಇರತಕ್ಕಂತಹ ಬ್ರಹ್ಮರಥೋತ್ಸವ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡೋಣ. ಆದರೆ ಅದಕ್ಕೂ ಮುನ್ನ ಮಹಾಮಂಗಳಾರತಿ ಆಗುತ್ತೆ. ತಾವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಬಾದಾಮಿ ಕ್ಷೇತ್ರವೊಮ್ಮೆ ನೋಡ ಬನ್ನಿ ತಾಯಿ ಶಂಕರಿ ದರ್ಶನ ಮಾಡ ಬನ್ನಿ. ಬಾದಾಮಿ ಕ್ಷೇತ್ರವೊಮ್ಮೆ ನೋಡ ಬನ್ನಿ ತಾಯಿ ಶಂಕರಿ ದರ್ಶನ ಮಾಡ ಬನ್ನಿ. ದೇವಿ ಪಾದಕ್ಕೆ ಸಾವಿರ ಶರಣೆನ್ನಿ. ಬಾದಾಮಿ ಕ್ಷೇತ್ರವೊಮ್ಮೆ ನೋಡ ಬನ್ನಿ ತಾಯಿ ಶಂಕರಿ ದರ್ಶನ ಮಾಡ ಬನ್ನಿ. ದೇವಿ ಪಾದಕ್ಕೆ ಸಾವಿರ
ವೀಕ್ಷಕರೇ, 100 ವರ್ಷಗಳನ್ನ ತುಂಬಿದ ಇತಿಹಾಸವನ್ನ ಹೊಂದಿರುವಂತಹ ಬನಶಂಕರಿ ದೇವಸ್ಥಾನದಲ್ಲಿ ಇತ್ತೀಚೆಗಷ್ಟೇ ಬನದ ಹುಣ್ಣಿಮೆಯ ದಿನದಂದು ತನ್ನ 100ನೇ ವರ್ಷದ ಬ್ರಹ್ಮರಥೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಆ ವಿಶೇಷ ದೃಶ್ಯಗಳನ್ನ ನಾವೀಗ ಮತ್ತಷ್ಟು ನೋಡ್ಕೊಂಬರೋಣ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ರದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಮರಭವ್ಯೋಮನ್. ಓಂ ಜಾತವೇದಸೇ ಸುನವಾಮ ಸೋಮರಾದಿದೋ ನಿದಹಾತಿ ವೇದಾಃ ಸನಃ ಪರ್ಷತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸತರಸೇ ನಮಃ. ತಾಯಿಯ ಬ್ರಹ್ಮರಥೋತ್ಸವ ಈ ವರ್ಷವೂ ಸಹಿತ ಬಹಳ ವಿಶೇಷವಾಗಿ ಅದ್ದೂರಿತವಾಗಿ ನಡೀತಾ ಇದೆ. ಮೊನ್ನೆಯಷ್ಟೇ ಶತಮಾನೋತ್ಸವ ಕಾರ್ಯಕ್ರಮ ಆಯಿತು. ಅಂದರೆ ಈ ಒಂದು ಆಲಯಕ್ಕೆ ಪುಟ್ಟದಾದಂತಹ ಆಲಯ, ಬೃಹದಾಕಾರವಾಗಿ ಬೆಳೆದು ನಿಂತಹ ಆಲಯ. ಈ ಆಲಯಕ್ಕೆ 100 ವರ್ಷಗಳ ಇತಿಹಾಸ ಆಯಿತು. 100 ವರ್ಷಗಳು ತುಂಬಿದ ಈ ಒಂದು ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ, ಶತಮಾನೋತ್ಸವ ಆದ ನಂತರ ಆದಂತಹ ಜಾತ್ರಾ ಮಹೋತ್ಸವ ಅಷ್ಟೇ ಅದ್ಭುತವಾಗಿ ನಡೀತಿದೆ. ಬಹುಶಃ ಈ ಆಲಯಕ್ಕೆ ಬರ್ತಕ್ಕಂತಹ ಭಕ್ತರು ಸಹಿತ ಸಾಕಷ್ಟು ಜನ ತಾಯಿಯ ಸೇವೆ ಮಾಡಲಿಕ್ಕಾಗಿ ಸದಾಕಾಲ ತುದಿಗಾಲಲ್ಲೇ ನಿಂತಿರ್ತಾರೆ. ಹಾಗೆ ತಾಯಿಗೆ ನಡೆದಂತಹ ಸತತವಾದಂತಹ ಈ ರಥೋತ್ಸವದ 7, 8, 9 ದಿವಸಗಳ ಕಾರ್ಯಕ್ರಮವು ಬಹಳ ಅದ್ಧೂರಿತವಾಗಿ ನಡೆದಿದೆ. ಜೊತೆಗೆ ಇನ್ನು ಮಹಾಭಿಷೇಕ ಇದೆ. ಜೊತೆಗೆ ಬಹಳ ವಿಶೇಷವಾದಂತಹ ರೀತಿಯ ಅರ್ಥಪೂರ್ಣವಾದಂತಹ ಅನುಷ್ಠಾನಗಳಿದೆ. ಇವೆಲ್ಲವೂ ಸಹಿತ ಇಲ್ಲಿ ನಡೀತಕ್ಕಂತಹ ಅನುಷ್ಠಾನಗಳನ್ನು ತಾಯಿಯ ಒಂದು ವಿಶೇಷವಾದಂತಹ ಆಶೀರ್ವಾದ ಪಡೆಯಲಿಕ್ಕಾಗಿ ದೇಶದ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಈ ವರ್ಷದ ಜಾತ್ರಾ ಮಹೋತ್ಸವ ಸಹಿತ ಅಷ್ಟೇ ವಿಶೇಷವಾದಂತಹ ರೀತಿ ಈ ಅಭಿವೃದ್ಧಿ ಕಮಿಟಿಯವರು ಅಂದರೆ ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಬಹಳ ವಿಶೇಷವಾದಂತಹ ಸೇವೆ ನಡೆಸಿದ್ದಾರೆ. ಬನ್ನಿ, ಅವರು ನಡೆಸಿದಂತಹ ಸೇವೆ, ಇಷ್ಟು ಜನಸಾಗರ ಬರತಕ್ಕಂತಹ ಈ ಒಂದು ಕ್ಷೇತ್ರದಲ್ಲಿ ಅದರ ಪೂರ್ವಭಾವಿ ಸಿದ್ಧತೆಗಳನ್ನು ಏನೆಲ್ಲ ಮಾಡಿಕೊಂಡಿದ್ದಾರೆ. ಜೊತೆಗೆ ಇವರೆಲ್ಲ ನಾನು ಇಲ್ಲಿಗೆ ಬಂದಾಗಲೂ ಸಹಿತ ಒಂದು ಪ್ರಧಾನವಾದಂಥ ಸಂಕಲ್ಪ ನಾವು ಮಾಡಿದ್ದೀವಿ ಎಂದರು. ಆ ಸಂಕಲ್ಪ ಏನು ಅದನ್ನು ಅವ್ರ ಬಾಯಲ್ಲೇ ಕೇಳೋಣ. ಶ್ರೀ ಬನಶಂಕರಿ ದೇವಿಯ ಶತಮಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ವಿ. ನಾವು ಏನು ವಿಜೃಂಭಣೆಯಿಂದ ಮಾಡಬೇಕು ಅಂದ್ಕೊಂಡಿದ್ವೋ ಅದಕ್ಕಿಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ಹಾಗೂ ನಮ್ಮ ಇಂದಿನ ಮೊದಲ ಸಂಕಲ್ಪ ಏನಿತ್ತು ಅಂದರೆ ಈ ರಾಜ್ಯದ ಹಾಗೂ ದೇಶದ ರೈತರ ಹಿತ ಕಾಪಾಡು ತಾಯಿ ಎಂದು ಪೂಜೆ ಮಾಡೋದು ನಮ್ಮ ಮುಖ್ಯ ಉದ್ದೇಶವಾಗಿತ್ತು. ಹಾಗೂ ದೇಶದಲ್ಲಿ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಾಗಬೇಕು ಅನ್ನೋದೇ ಮೊದಲ ಸಂಕಲ್ಪ ಆಗಿತ್ತು. ತಾಯಿ ಇದೇ ರೀತಿ ಮಳೆ ಬೆಳೆ ಆಗೋ ಥರ ಕಾಪಾಡಬೇಕು ನಮ್ಮ ರಾಜ್ಯವನ್ನು ಅಂದ್ಕೊಂಡಿದ್ದೀವಿ. ಮುಂದಿನ ದಿನವೂ ಸಹ ಇದೇ ರೀತಿ ಮಹಾ ಅಭಿಷೇಕದ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನಮ್ಮ ಇಚ್ಛೆಯಲ್ಲಿದೆ. ಹಾಗೂ ಇದಕ್ಕೋಸ್ಕರ ನಾವು 1 ತಿಂಗಳಿಂದ ಪೂರ್ವಭಾವಿ ಸಭೆಗಳನ್ನು ನಡೆಸಿ ಯಶಸ್ವಿಯಾಗಿ ನಮ್ಮ ಇಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿದ್ದೀವಿ. ಇನ್ನು ಮುಂದೆ ಗುರುಗಳ ಆಶೀರ್ವಾದ ಹಾಗೂ ಆ ತಾಯಿಯ ಆಶೀರ್ವಾದದೊಂದಿಗೆ ಹಿಂಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಗೆ ಆಸೆ ಇದೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂದೇಹಿ ಚ ಪಾರ್ವತಿ. ಈ ಹಿಂದಿನಿಂದಲೂ ಪ್ರತಿನಿತ್ಯ ಅನ್ನಸಂತರ್ಪಣೆ ಅನ್ನದ ಒಂದು ವಿಶೇಷತೆ. ಈ ಆಲಯಕ್ಕೆ ಬರ್ತಕ್ಕಂತಹ ಭಕ್ತರಿಗೂ ಸಹಿತ ಪ್ರತಿನಿತ್ಯದ ಅನ್ನ ಸೇವೆ ನಡೀತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಶೇಷವಾದಂತಹ ವೈಭವಪೂರಿತವಾದಂತಹ ಅನುಷ್ಠಾನ ನಡೀಬೇಕಾಗಿದೆ. ಇನ್ನು ಜಾತ್ರೆಯ ಇವತ್ತಿನ ದಿನ ಸಾಯಂಕಾಲ ಸಾಕಷ್ಟು ಪಲ್ಲಕ್ಕಿ ಉತ್ಸವಗಳಿದೆ. ಆ ಪಲ್ಲಕ್ಕಿ ಉತ್ಸವಗಳು ಅದರದೇ ಆದಂತಹ ಜವಾಬ್ದಾರಿತವಾದಂತಹ ಕೆಲಸ. ಬನ್ನಿ ಮತ್ತೊಬ್ಬರನ್ನ ಮಾತಾಡ್ಸೋಣ. ನಮ್ಮ ಕನ್ನಡ ನಾಡಿನ ಎಲ್ಲ ಜನತೆಗೂ ಬನಶಂಕರಿ ಅಮ್ಮನ ರಥೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಒಂದು ಅನಿಸಿಕೆ ಮತ್ತು ಜನರಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಈ ತಾಯಿ ಬನಶಂಕರಿ ಅಮ್ಮ ಏನಿದ್ದಾರೆ, ನಾವು ನಮ್ಮ ಹೆತ್ತ ತಾಯಿಗೆ ಎಷ್ಟು ಗೌರವ ಕೊಡ್ತೀವಿ, ಈ ತಾಯಿಗೂ ಅಷ್ಟೇ ಗೌರವ ಕೊಟ್ಟು ಈ ತಾಯಿ ನಾಡು ನುಡಿ ಜಲ ಎಲ್ಲ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಸಮಸ್ತ ಜನರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ತಾಯಿಯ ಒಂದು ಕೃಪೆ ಇರಲಿ. ನಾನು ಅಷ್ಟೇ ಡೆಲ್ಲಿಯಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದೆ. ನಮ್ಮ ಆನಂದ ಗುರೂಜಿ ಅವ್ರ ಜೊತೆ ಬಂದು ಆ ತಾಯಿಯ ದರ್ಶನ ಮಾಡಿಕೊಂಡು ನಾಡಿಗೆ ದೇಶಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೀವಿ. ಇಂಥ ಒಂದು ಪವಿತ್ರವಾದ ಪುಣ್ಯಭೂಮಿಯಲ್ಲಿ ತಾವೆಲ್ಲ ಬಂದು ಈ ಅಮ್ಮನ ದರ್ಶನ ಪಡೆದು ಒಂದು ಸುಕೀರ್ತಿಗೆ ಪಾತ್ರರಾಗಬೇಕು ಅಂತ ನಾನು ಕೋರ್ಕೊತೀನಿ. ಆ ತಾಯಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಬಂದಿರುವೆ ಈ ಭುವಿಗೆ ನೀ ಹಸಿರು ಬೆಳೆಸಲೆಂದು,
ಓಂ ಜಾತವೇದಸೆ ಸನುವಾಮ ಸೋಮರಾಜಿತೋ ನಿದಹಾದಿ ವೇದಾಹ ಸನ ಪರ್ಷದ ದುರ್ಗಾಣಿ ವಿಶ್ವಾನಾವೇ ವಸಂಧುಂ ದುರಿತಾತ್ಯಗ್ನಿ. ತಾಯಿ ಬನಶಂಕರಮ್ಮನವರ ಆಸ್ಥಾನದಲ್ಲಿ ರಥೋತ್ಸವ ನಡೀತಾ ಇದೆ. ಆ ರಥೋತ್ಸವಕ್ಕಾಗಿ ಭಕ್ತ ಸಾಗರ ಅವರವರ ಮನಸಾ ಇಚ್ಛೆ ವಿಶೇಷವಾದಂಥ ರೀತಿ ತಾಯಿನ ರಥದ ಮೇಲೆ ಕೂಡಿಸಿ ಅವರು ಊರನ್ನು ಪ್ರದಕ್ಷಿಣೆ ಮಾಡಿಸ್ತಿದ್ದಾರೆ. ಹಾಗೆ ಈ ಭಾಗದ ಭಕ್ತರು ಸಾಕಷ್ಟು ಜನ ಇವತ್ತು ಸಹ ಅನ್ನದಾಸೋಹವನ್ನು ನಡೆಸ್ತಾ ಇದ್ದಾರೆ. ನೀವು ಬನಶಂಕರಿಯಿಂದ ಜರಗನಹಳ್ಳಿವರೆಗೂ ಸಾಕಷ್ಟು ಭಾಗಗಳಲ್ಲಿ ನೋಡಿದ್ರೆ ಇಲ್ಲಿ ನೀರು ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಭಕ್ತರು ಅನ್ನದಾನ, ಅನ್ನ ಸಂತರ್ಪಣೆ ನಡೀತಾನೇ ಇದೆ. ಹಾಗೆ ಅನ್ನ ಸಂತರ್ಪಣೆ ನಡೀತಾ ಇರತಕ್ಕಂಥದ್ದು ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಅಮ್ಮನವರನ್ನು ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ವನದುರ್ಗಿ ಬನಶಂಕರಿ. ಬನ ಅಂದರೆ ವನ, ವನ ಅಂದರೆ ಫಾರೆಸ್ಟು, ಕಾಡು. ಅಂತಹ ಕಾಡಲ್ಲೇ ಇರ್ತಕ್ಕಂಥ ಒಂದಿಷ್ಟು ವಿಶೇಷತೆ ಇದೆ. ಅಂತಹ ಒಂದು ವಿಶೇಷತೆಯನ್ನು ನಾವು ನೋಡ್ಬೋದಾದರೆ ಇವತ್ತು ಬನಶಂಕರಿನಲ್ಲಿ ತಾಯಿಯ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಹಸಿರಿನ ಮಧ್ಯದಲ್ಲಿ ಕೂಡಿಸಿ ತಾಯಿನ ಮೆರವಣಿಗೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿದೆ. ಅಂಥ ವಿಶೇಷವಾಗಿರ್ತಕ್ಕಂಥ ದೃಶ್ಯವನ್ನು ಸಹಿತ ನಾವು ದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷವೇ ಸರಿ. ಬನ್ನಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿದಿನ ಕೂಡ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿ ವನಸಿರಿಗಳ ಬಗ್ಗೆ ಆಗಿರ್ಬೋದು, ಮತ್ತು ನಮ್ಮ ಆರೋಗ್ಯವನ್ನ ಹೇಗೆ ವೃದ್ಧಿ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮತ್ತು ಯೋಗದಿಂದ ಹೇಗೆ ರೋಗ ಮುಕ್ತರಾಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಹಾಗೇನೆ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಡಿದ್ದು ಅಂದ್ರೆ ಫೆಬ್ರವರಿ 14ನೇ ತಾರೀಕು ಭಾನುವಾರ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯ ಸಹಯೋಗದೊಂದಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಆ ವಿಶೇಷ ಕಾರ್ಯಕ್ರಮ ಯಾವುದು ಅಂತ ಅಂದ್ರೆ ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿಯ ಸುವರ್ಣ ಸಂಭ್ರಮದ ಗ್ಲೋಬಲ್ ವೆಲ್ನೆಸ್ ಮೀಟ್ 2016ರ ಅಂಗವಾಗಿ ಆರೋಗ್ಯ ಥಾನ ಯೋಗ ಹಾಗೂ ಪ್ರಾರ್ಥನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹಲವಾರು ವಿಧದ ರೋಗ ರುಜಿನಗಳಿಂದ ಬಳಲ್ತಾ ಇರುವಂತಹ ಮಾನವ ಕುಲದ ಆರೋಗ್ಯವನ್ನು ವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿ ತನ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಇದೇ ಫೆಬ್ರವರಿ 14 ಅಂದರೆ ನಾಡಿದ್ದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ಒಂದು ಆರೋಗ್ಯ ಥಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಬೆಂಗಳೂರಿನ ಗಾಯತ್ರಿ ವಿಹಾರ ಅರಮನೆ ಮೈದಾನದಲ್ಲಿ. ಈ ಸಂದರ್ಭದಲ್ಲಿ ರಾಷ್ಟ್ರದ ವಿವಿಧ ಪ್ರದೇಶಗಳಿಂದ ತಾವುಗಳೆಲ್ಲ ತಮ್ಮ ಬಂಧು ಬಳಗ ಮಿತ್ರರೊಂದಿಗೆ ತಂಡೋಪತಂಡವಾಗಿ ಆಗಮಿಸಿ ನಾವೆಲ್ಲರೂ ಕೂಡ ಆರೋಗ್ಯ ಥಾನದಲ್ಲಿ ಪಾಲ್ಗೊಳ್ಳೋಣ, ನಾವೆಲ್ಲರೂ ಒಟ್ಟಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸೋಣ. ಹಾಗೆಯೇ ಮರಿಬೇಡಿ, ಈ ಸಾಮೂಹಿಕವಾಗಿ ನಡೀತಾ ಇರುವಂತಹ ಯೋಗ, ಆರೋಗ್ಯ ಥಾನ ಮತ್ತು ವಿಶೇಷ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ದೀಪವನ್ನ ತನ್ನಿ, ಎಲ್ಲರೂ ಒಟ್ಟಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ ಬನ್ನಿ ಈಗ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಈಗ ದರ್ಪಣಾಂಜನ ದರ್ಶನ ಮಾಡೋದಾ? ಖಂಡಿತಮ್ಮ. ದರ್ಪಣಾಂಜನ ರಾಶಿಫಲವನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ಆರೋಗ್ಯ ತಾಣ ಎಂಬತಕ್ಕಂಥದ್ದು ರೋಗ ಅಂದರೆ ನಾವು ಎಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗವನ್ನು ಮಾಡಿ ರೋಗ ಮುಕ್ತರಾಗಬೇಕು. ಆ ಯೋಗದಲ್ಲಿ ಅಷ್ಟು ಶಕ್ತಿ ಇದೆ. ಆ ಯೋಗ ಧ್ಯಾನವನ್ನು ಮಾಡುವಾಗ ವಿಶೇಷವಾಗಿರ್ತಕ್ಕಂತಹ ಧನ್ವಂತರಿ ಮಹಾವಿಷ್ಣುವಿನ ಅಮೃತ ಕಲಶ ಇರತಕ್ಕಂಥ 108 ಅಡಿಯ ವಿಗ್ರಹ ಸಹಿತ ಅಲ್ಲಿ ತಯಾರಾಗ್ತಾ ಇದೆ. ಏನೇ ಆದರೂ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಂದರೆ ಪ್ಯಾಲೇಸ್ ಗ್ರೌಂಡು ಗಾಯತ್ರಿ ವಿಹಾರದಲ್ಲಿ ಅಲ್ಲಿ ನಡೀತಕ್ಕಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ನಿಮ್ಮ ಶಕ್ತಿ ಅನುಸಾರ ಒಂದು ದೀಪವನ್ನು, ಬರೀ ಒಂದು ದೀಪವನ್ನು ಮಾತ್ರ ನೀವು ತೆಗೆದುಕೊಂಡ್ಬರ್ತಕ್ಕಂಥದ್ದು. ಅಲ್ಲಿ ನಾವು ನಿಮಗೆ ಕೊಡ್ತಕ್ಕಂತಹ ಒಂದಷ್ಟು ವಿಶೇಷತೆಗಳಿದೆ. ಕೆಲವು ಸೂತ್ರಗಳಿರಬಹುದು, ಮತ್ತೊಂದು ತಾಮ್ರದ ನಾಣ್ಯ ಅಂತ ಬೇರೆ ನಾನು ಹೇಳಿದ್ದೆ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೇಗೆ, ಯಾವ ಕ್ರಮ ಅಂತ. ಆದರೆ ಒಂದಂತೂ ಸತ್ಯ, ತಾಮ್ರದ ನಾಣ್ಯದಿಂದ ನಮ್ಮ ದೇಹದ ಆರೋಗ್ಯವನ್ನು ಹೇಗೆ ವೃದ್ಧಿಸ್ಕೊಳ್ಬಹುದು ಆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ರಹಸ್ಯವನ್ನು ನಾನು ತಿಳಿಸ್ಕೊಡ್ತೇನೆ. ಇದಿಷ್ಟೇ ಅಲ್ಲದಿರ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಜನೆಯನ್ನು, ಜ್ಞಾಪಶಕ್ತಿಯನ್ನು ಮತ್ತು ಆರೋಗ್ಯದಲ್ಲಿ ಚರ್ಮ ಬಹಳ ಮುಖ್ಯ. ದೇಹದ ಸೌಂದರ್ಯವನ್ನು ಕಾಪಾಡತಕ್ಕಂಥದ್ದು, ದೇಹದ ಮೇಲಿರ್ತಕ್ಕಂತಹ ಚರ್ಮ ಬಾಧೆಯಿಂದ ಹೇಗೆ ಋಣಮುಕ್ತರಾಗಬೇಕು, ಈ ಚರ್ಮ ಬಾಧೆಯಿಂದ ಹೇಗೆ ನಾವು ಆಚೆ ಬರ್ತಕ್ಕಂಥದ್ದು ಎಂಬತಕ್ಕಂಥದ್ದು ಸಾಕಷ್ಟು ವಿಧಿವಿಧಾನವಾಗಿ 72,000 ನರನಾಡಿಗಳಿಂದ ಹಿಡಿದು ತಲೆ ಕೂದಲಿನಿಂದ ಹಿಡಿದು ಕಾಲಿನ ಹೆಬ್ಬೆಟ್ಟಿನ ಉಗುರಿನ ತನಕ ನಮ್ಮಲ್ಲಿ ಸಾಧ್ಯವಾದಷ್ಟು ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ವನಸರಿಗಳಿಂದ ನಾವು ಹೇಗೆ ಉಪಯುಕ್ತವಾದಂಥ ಔಷಧಿ ತಯಾರು ಮಾಡ್ಕೋಬಹುದು, ಜೊತೆಗೆ ಯೋಗ, ಧ್ಯಾನ, ಪ್ರಾರ್ಥನೆಯಿಂದ
ನಮ್ಮ ಆರೋಗ್ಯವನ್ನು ಹೇಗೆ ಅಭಿವೃದ್ಧಿಪಡಿಸ್ಕೊಳ್ಬಹುದು, ಆರೋಗ್ಯವನ್ನ ಸುಭಿಕ್ಷವಾಗಿ ಇಟ್ಕೊಳ್ಬಹುದು ಎಂಬತಕ್ಕಂಥ ಆ ಒಂದು ತಂತ್ರ ರಹಸ್ಯವನ್ನ ನಾನು ತಿಳಿಸ್ಕೊಡ್ತೀನಿ. ಆದರೆ ಸಾಮೂಹಿಕ ಪ್ರಾರ್ಥನೆ ಒಂದಿದೆ. ಆ ಪ್ರಾರ್ಥನೆಗಾಗಿ ನೀವು ಬರಬೇಕಾದ್ರೆ ಬರ್ತಕ್ಕಂತಹ ಕಾಲದಲ್ಲಿ ಒಂದು ದೀಪವನ್ನು ತೆಗೆದುಕೊಂಬನ್ನಿ. ಒಂದು ಕ್ಯಾಂಡಲ್ ಆದ್ರೂ ಪರವಾಗಿಲ್ಲ, ಮಣ್ಣಿನ ಹಣತೆ ಆದ್ರೂ ಪರವಾಗಿಲ್ಲ, ಆದರೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಮಾತ್ರ ತರಬೇಡಿ. ಯಾಕೆಂದ್ರೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ತಂದು ಜವಾಬ್ದಾರಿ ನೋಡ್ಕೊಳ್ಳೋದಕ್ಕಿನ್ನ ಆ ಧ್ಯಾನ ಯೋಗದಲ್ಲಿ ಎಲ್ಲರೂ ಸಹಿತ ಯೋಗದಲ್ಲಿದ್ದು ಪ್ರಾರ್ಥನೆ ಮಾಡ್ತಾ ಯೋಗದಿಂದ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಯೋಗದಿಂದ ರೋಗಮುಕ್ತ ಎಂಬತಕ್ಕಂತಹ ಆ ನಾಣ್ಣುಡಿಗೆ ಒಂದಷ್ಟು ವಿಶೇಷವಾದಂತಹ ಹೊತ್ತಿದೆ. ಅದಕ್ಕೆ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇನ್ನಷ್ಟು ವಿಚಾರಗಳನ್ನ ಆ ವಿಚಾರಧಾರೆಯನ್ನ ಹಂಚಿಕೊಳ್ಳೋಣ. ಹಾಗೆ ಮತ್ತೊಂದು ವಿಶೇಷ, ರಾಜ್ಯದ ರಾಷ್ಟ್ರದ ಸುತ್ತಮುತ್ತ ಇರ್ತಕ್ಕಂತಹ ಯೋಗಾಪಟುಗಳು, ಅಂದ್ರೆ ಯೋಗವನ್ನ ಅಭ್ಯಾಸ ಮಾಡಿಸ್ತಿರ್ತಕ್ಕಂಥವ್ರು, ಯೋಗ ಗುರುಗಳು, ಆ ಯೋಗ ಗುರುಗಳು ನಿಮ್ಮ ಶಿಷ್ಯವರ್ಗವನ್ನ, ನಿಮ್ಮ ಶಿಷ್ಯವರ್ಗಗಳನ್ನ, ಶಿಷ್ಯಂದರನ್ನ ಅಥವಾ ನಿಮ್ಮ ಹತ್ರ ಪಾಠ ಕಲಿತಾ ಇರ್ತಕ್ಕಂಥ, ನೀವು ಹೇಳ್ತಿರ್ತಕ್ಕಂಥ ಉಪದೇಶವನ್ನು ತೆಗೆದುಕೊಂಡು ಅವರು ಆರೋಗ್ಯವನ್ನು ವೃದ್ಧಿಸ್ಕೊಳ್ತಿರ್ತಕ್ಕಂಥ ಎಲ್ಲರನ್ನೂ ಸಹಿತ ಕರೆತಂದು ಈ ವೇದಿಕೆಯ ಅಲಂಕಾರ ಕೊಡಿಸ್ತಕ್ಕಂಥದ್ದು. ಈ ವೇದಿಕೆಯಲ್ಲಿ ಎಲ್ಲರೂ ಸಹಿತ ಸಾಮೂಹಿಕವಾಗಿ ವೈದ್ಯೋ ನಾರಾಯಣೋ ಹರಿ ಎಂಬತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಮಂತ್ರವನ್ನ ನಾವೆಲ್ಲರೂ ಸಹಿತ ಪಠನೆ ಮಾಡೋಣ. ಆ ಅಮೃತ ಕಳಶದ ವಿಶೇಷವಾಗಿರ್ತಕ್ಕಂತಹ ಧನ್ವಂತರಿ ಮಹಾವಿಷ್ಣುವನ್ನ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಈಗ ದರ್ಪಣಾಂಜನ ದರ್ಶನ ಮಾಡೋಣ. ಅಂಬಾ ಸರಸಜನಲೀಂ ಸರೋಜಹಸ್ತೀಂ ಧವಲತರಾಗಂ ಶಗಂಧಮಾಲ್ಯ ಶೋಭೀಂ ಭಗವತಿ ಹರಿವಲ್ಲಭೇ ಮನೋಗ್ನೇ ಮನೋತ್ರಿಭುವನ ಬೋಧಿಕರಿ ಪ್ರಸೀದ ಮಖ್ಯಂ ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಅಂಬಾ ಮಹಾಲಕ್ಷ್ಮೀ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಂ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಮಂತ್ರದೊಂದಿಗೆ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರು ಸಹಿತ ಆರೋಗ್ಯ ವೃದ್ಧಿಗಾಗಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಿ. ಆರೋಗ್ಯವನ್ನ ಹೇಗೆ ವೃದ್ಧಿಸ್ಕೊಳ್ಬೇಕು, ಅದಕ್ಕೆ ನಾವೇನೆಲ್ಲ ಸಿದ್ಧತೆ ಬರಬೇಕು, ಯಾವ ಕ್ರಮದಲ್ಲಿ ನಾವು ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದಂತಹ ಸುಲಭೋಪಾಯದ ಕೆಲವು ತಂತ್ರ ರಹಸ್ಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಖಂಡಿತವಾಗ್ಲೂ ಆ ಒಂದು ಜವಾಬ್ದಾರಿಯುತವಾದಂತಹ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ. ಇನ್ನು ರಾಶಿ ಫಲಕ್ಕೆ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುಚಂದ್ರರ ಯೋಗ ಇದ್ದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇರುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸನ್ನು ಶಾಂತಿಯುತವಾಗಿಟ್ಕೊಳ್ಳಿ. ನೆಮ್ಮದಿಯುತವಾದಂತಹ ಒಳ್ಳೆಯ ಒಂದು ವಿಶೇಷತೆಯನ್ನು ನೋಡಬಹುದು. ಸಾಧ್ಯವಾದರೆ ಇವತ್ತಿನ ದಿವಸ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿದ್ರೆ ಸಾಕಷ್ಟು ಲಾಭ ಇದೆ. ದುಡುಕಿ ತೀರ್ಮಾನ ತಂದುಕೊಂಡು ಇನ್ನೊಬ್ಬರನ್ನ ನಿಂದಿಸ್ತಾ ನಾವು ಕೆಲವು ಸಮಸ್ಯೆಗಳಿಗೆ ಸಿಲುಕೊಳ್ಳೋದು ಬೇಡ. ದೇವರು ನಿಮಗೆ ಶಕ್ತಿ ಕೊಟ್ಟಷ್ಟರಲ್ಲಿ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡುವಂತಹ ಕಾಯಕಕ್ಕೆ ನೀವು ಮುಂದಾಗಬೇಕು. ಇವತ್ತು ನೀವು ಮಾಡತಕ್ಕಂತಹ ಅನ್ನದಾನವೇ ಮಹಾದಾನವಾಗತಕ್ಕಂಥದ್ದು. ಇದರಿಂದ ನಿಮಗೆ ಸಾಕಷ್ಟು ಲಾಭವಾಗಿ ಸಿಗ್ತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ, ಹಸ್ತಿರ್ತಕ್ಕಂಥವರಿಗೆ ಅನ್ನದಾನ, ಹಾಗೆ ನೋವಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ಸಾಂತ್ವನದ ದಾನ ಬೇಕು. ನೀವು ಸಾಂತ್ವನವನ್ನು ಅಂದರೆ ಇನ್ನೊಬ್ಬರ ಮನಸ್ಸಿಗೆ ಧೈರ್ಯ ಕೊಡ್ತಕ್ಕಂಥದ್ದು. ನೀವು ಅಧೈರ್ಯ ತಂದುಕೊಳ್ಳೋದಕ್ಕಿಂತ ಇನ್ನೊಬ್ಬರಿಗೆ ಧೈರ್ಯವನ್ನು ತುಂಬುವಂತಹ ಕಾಯಕವನ್ನು ನೀವು ಮಾಡಬೇಕು. ಮೇಷರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಸಮಯ, ಒಳ್ಳೆಯ ಯೋಗಫಲ. ಈ ಯೋಗಫಲದಿಂದ ಅಭಿವೃದ್ಧಿ ನಡೀಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕಾಣಬೇಕಾದ ಪ್ರಸಂಗ ಎದುರಾಗ್ತಾ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವಲ್ಲಿ ಮೊರೆ ಹೋಗಬೇಕು. ಜೊತೆಗೆ ಉತ್ತರೇಣಿ ಕಡ್ಡಿನಲ್ಲಿ ಕೆಂಪು ಉತ್ತರೇಣಿ ಬಹಳ ವಿಶೇಷವಾದ್ದು. ಇವತ್ತಿನ ದಿವಸ ನಿಮಗೆಲ್ಲಾದರೂ ಕೆಂಪು ಉತ್ತರೇಣಿ ಸಿಕ್ಕಿದ್ರೆ ಆ ಉತ್ತರೇಣಿ ಕಡ್ಡಿನ ಮನೆಗೆ ತಂದು ಪ್ರಾರ್ಥನೆ ಮಾಡಿ ಅದರಿಂದ ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ವೃಷಭ ರಾಶಿಯವರಿಗೆ ಬಂದೊದಗತಕ್ಕಂಥ ಅನಾರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ. ಜೊತೆಗೆ ಅಕಸ್ಮಾತ್ ಉತ್ತರೇಣಿ ಕಡ್ಡಿ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದಲೂ ಸಾಕಷ್ಟು ವಿಶೇಷವಾದ ಲಾಭವನ್ನು ನೀವು ಕಂಡುಕೊಳ್ಬಹುದು. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ವೃಷಭ ರಾಶಿಯವರು. ಮಿಕ್ಕಂತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಲಾಭವನ್ನು ಕಾಣುವಂತ ವಿಶೇಷವಾದಂಥ ದಿನ. ಒಳ್ಳೆಯದಾಗಲಿ. ಬನ್ನಿ ವೀಕ್ಷಕರೇ, ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ವೃಷಭ ರಾಶಿವರೆಗೆ ತಿಳಿಸ್ಕೊಟ್ಟಿದ್ದೀರಾ, ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ಇವತ್ತು ಶುಕ್ರವಾರ, ದೇವಿಯ ವಾರ. ನಾವು ಅಂದುಕೊಂಡಂತಹ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬೇಕಾದ್ರೂ ತಾಯಿಯ ಆಶೀರ್ವಾದ ಬೇಕು. ಅದಕ್ಕಾಗಿ ಮಿಥುನ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಎಷ್ಟೇ ಕೆಲಸದ ಒತ್ತಡ ಇದ್ರೂ ನಿಮ್ಮ ಕೆಲಸದ ಒತ್ತಡದ ಮಧ್ಯದಲ್ಲಿ ಮೊದಲು ನೀವು ಮಾಡಬೇಕಾದ್ದು, ನೀವು ಕೊಡಬೇಕಾದಂಥ ಆದ್ಯ ಕರ್ತವ್ಯ ತಾಯಿಗೆ ಪ್ರಾರ್ಥನೆ ಮಾಡತಕ್ಕಂಥದ್ದು. ದೇವಾಲಯದಲ್ಲಿ ಅಮ್ಮನವರಿಗೆ ಒಂದಿಷ್ಟು ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಅಥವಾ ದೇವಿಯ ಆಸ್ಥಾನದಲ್ಲಿ ಹೋಗಿ ಅಲ್ಲಿ ಇಟ್ಟಿರ್ತಕ್ಕಂಥ ಅರ್ಚನೆಯ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯಕ್ಕೆ ಆಚೆ ಹೊರಡೋದು ಬಹಳಷ್ಟು ಶ್ರೇಯಸ್ಕರ. ಯಾರೊಬ್ಬರಾದರೂ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಆ ವಿಶೇಷತೆಗಳಲ್ಲಿ ತಾಯಿನ ಆರಾಧನೆ ಮಾಡ್ತಕ್ಕಂಥದ್ದು, ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿನ ನಂಬುವಂಥದ್ದು ನಾವು ನೀವೆಲ್ಲರೂ ಸಹಿತ ನಂಬಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಗೆ ದೇವಿಯ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದರೆ ಒಂದು ಬೇವಿನ ವೃಕ್ಷನ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಬೇವಿನ ವೃಕ್ಷ ಆಯುರ್ವೇದಿಕಲ್ಲೂ ಇದೆ, ಯೋಗದಲ್ಲೂ ಇದೆ, ಜೊತೆಗೆ ದೇವಿಯ ಆಸ್ಥಾನಕ್ಕೂ ಬಹಳ ಬೇಕಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ಬೇವಿನ ವೃಕ್ಷ ನಮಸ್ಕಾರ ಇವತ್ತು ಬಹಳ ಶ್ರೇಷ್ಠಕರ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಮತ್ತು ಯೋಗ ಧ್ಯಾನದಲ್ಲೂ ಸಹಿತ ಪಾಲ್ಗೊಳ್ಳಬೇಕು. ಕಾರಣ ಕರ್ಕಾಟಕ ರಾಶಿಯವರು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಸಣ್ಣ ಪುಟ್ಟ ಅಡ್ಡಿ ಆತಂಕ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಚಂಚಲತೆ ಇದೆ, ಜೊತೆಗೆ ನಿಷ್ಠೂರದ ಹೊರೆ ಹೊತ್ಕೊಳ್ಬೇಕಾಗಿದೆ. ಈ ನಿಷ್ಠೂರದ ಹೊರೆ ನಿಮಗೆ ಹೊತ್ಕೊಳ್ಳೋದ್ರಿಂದ ಇದರಿಂದ ನೀವು ಮುಕ್ತರಾಗಿ ಒಂದಿಷ್ಟು ನೆಮ್ಮದಿ ಕಾಣುವಂತಹ ಬದುಕಿಗೋಸ್ಕರ ನೀವು ಮಾಡಬೇಕಾದ್ದು ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ತುಂಬೆ ಹೂವು ಎಲ್ಲನ್ನ ಸಿಕ್ಕಿದ್ರೆ ಆ ತುಂಬೆ ಹೂವನ್ನ ಶಿವಾಲಯಕ್ಕೆ ಕೊಡ್ತಕ್ಕಂಥದ್ದು, ಶಿವನ ಅರ್ಧಾಂಗಿಯಾದಂತಹ ಪಾರ್ವತಿ ದೇವಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್, ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಧೈರ್ಯ ತುಂಬ ಕಡಿಮೆ ಆಗುವಂಥದ್ದು. ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ 100 ಸರಿ ಆಲೋಚನೆ ಮಾಡ್ತೀರಿ. ಕೆಲವರು ದುಡುಕಿ ಆಲೋಚನೆ ಮಾಡದಿರ, ಸಮಂಜಸವಾಗಿ ಆಲೋಚನೆ ಇಲ್ದಿರ ದುಡುಕಿ ನೀವು ಒಂದು ಹೆಜ್ಜೆ ಮುಂದೆ ಇಡ್ತೀರಿ, ಇಲ್ಲದ ಸಮಸ್ಯೆಗಳನ್ನು ಹೆಗಲೇರಿಸ್ಕೊಳ್ತೀರಿ. ಹಾಗೆ ವಾಹನದಲ್ಲಿ ಓಡಾಡಬೇಕಾದ್ರೂ, ದೂರ ಬಾರ ಪ್ರಯಾಣ ಹೊರಲೇಬೇಕಾದಂಥ ಪ್ರಸಂಗ ಇದ್ರೂ ಜೋಪಾನ, ಆದಷ್ಟು ಎಚ್ಚರಿಕೆ ಇರಲಿ. ಹಾಗೆ ಮನೆಯಿಂದ ನೀವು ಆಚೆ ಹೊರಡುವ ಕಾಲದಲ್ಲಿ ಮನೆಯಲ್ಲಿರ್ತಕ್ಕಂತಹ ಉದ್ದಿನಬೇಳೆ, ಒಂದು ಚಿಟಿಕೆ ಉದ್ದಿನಬೇಳೆನ ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದಲೂ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಏನೇ ಆದರೂ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಮಹಾವಿಷ್ಣು ಪ್ರಾರ್ಥನೆಯನ್ನ ಸಂಜಾ ಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ ಸಿಂಹರಾಶಿಯವರು ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆ ನೋಡುವ ನಿಮಗೆ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ, ಇನ್ನು ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ತೀರ್ಥಕ್ಷೇತ್ರಕ್ಕೆ ಕೊಡಬೇಕು ಅಥವಾ ಒಂದು ಪುಣ್ಯಕ್ಷೇತ್ರಕ್ಕೆ ಕೊಡಬೇಕು ಅಥವಾ ಮಾಡುವ ಕೆಲಸ ಧರ್ಮದ ಮಾರ್ಗದಲ್ಲಿರಬೇಕು ಅಂತ ಹೇಳಿ 10 ಹಲವಾರು ಥರ ವಿಭಿನ್ನತೆ ಆಲೋಚನೆ ನಿಮ್ಮದಿದೆ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳನ್ನು ಗೌರವಿಸ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದಿಷ್ಟು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು, ನಿಮ್ಮ ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮಂದಿರಾಗಲಿ, ಅದರಲ್ಲಿ ಅಕ್ಕ ತಂಗಿಯರು ಮತ್ತು ತಾಯಿ ಅಥವಾ ಯಾರಾದರೂ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಏನಾದರೂ ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಸಿಹಿ ಹಂಚುವಂಥದ್ದು ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರ ದೋಷವನ್ನು ಮುಗಿಸ್ಕೊಂಡು ಮತ್ತಷ್ಟು ಅಭಿವೃದ್ಧಿಯತ್ತ ನಡೆಯಲಿಕ್ಕೂ ದಾರಿದೀಪವಾಗುತ್ತೆ. ಇವತ್ತು ಸಾಧ್ಯವಾದರೆ ಜ್ಞಾನಾಕ್ಷಿಯ ಆರಾಧನೆ ಅಥವಾ ಮೀನಾಕ್ಷಿಯ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಆರಾಧಿಸಿ ಮತ್ತಷ್ಟು ದಾರಿದೀಪ, ಮತ್ತಷ್ಟು ವಿಶೇಷವಾದ ಲಾಭವನ್ನು ಶೀಘ್ರವಾಗಿ ಕಾಣ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಪ್ರಯಾಣದ ಬಗ್ಗೆ ಸ್ವಲ್ಪ ಜೋಪಾನ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲಂತ ರೀತಿ ಇದೆ. ಬೆಳಗ್ಗೆ ನಿಮಗೆ ಯಾವುದಾದ್ರು ಫೋನ್ ಕರೆಗಳಾಗಲಿ ಅಥವಾ ನಿಮ್ಮ ಆತ್ಮೀಯರು ಮಾತಾಡ್ತಕ್ಕಂತಹ ರೀತಿ ಆಗಲಿ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವರಾದರೂ ಸಹಿತ ಅವರ ಮಾತಿನ ವರಸೆ ಬಹಳಷ್ಟು ನಿಮಗೆ ಕಾರವಾಗಿರುವಂತಹ ಪರಿಸ್ಥಿತಿ ಎದುರಾಗ್ತದೆ. ನಿಮ್ಮನ್ನು ಯಾರೊಬ್ಬರು ಮಾತಾಡಬೇಕಾದ್ರೂ ಸಹಿತ ಅವರ ಮಾತಿನ ದಾಟಿ ಅಷ್ಟು ಇಲ್ಲದ ರೀತಿ ಮನಸ್ಸಿಗೆ ನೋವಾಗುವಂತಹದ್ದು, ಇದರಿಂದ ಸಾಕಷ್ಟು ತೊಂದರೆಗಳು, ಸಾಕಷ್ಟು ಸಮಸ್ಯೆಗಳು ಎದುರಾಗುವಂತಹ ಪರಿಸ್ಥಿತಿ ಇದೆ. ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯ ಸಮಂಜಸವಾಗಿರಬೇಕಾದ್ರೆ, ಮಾಡತಕ್ಕಂತಹ ಕಾಯಕದಲ್ಲಿ ಪ್ರಗತಿ ಕಾಣಬೇಕಾದ್ರೆ ನೀವು ಮಾಡಬೇಕಾದ್ದು ಇವತ್ತು ಮಹಾವಿಷ್ಣುವನ್ನೇ ಆರಾಧನೆ ಮಾಡಿ, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಅಥವಾ ವೃದ್ಧ ದಂಪತಿಗಳಿಗೆ ಒಂದಿಷ್ಟು ವಸ್ತ್ರದಾನ ಮಾಡೋದು ಸಹಿತ
ಸಾಕಷ್ಟು ಶ್ರೇಯಸ್ಕರ ಒಳ್ಳೆ ಫಲವನ್ನು ನೋಡ್ತೀರಿ. ಒಳ್ಳೆಯದಾಗಲಿ ವೀಕ್ಷಕರೇ. ಈಗ ನೀವು ಬರೆದಿರುವಂತಹ ಪತ್ರಗಳನ್ನ ಆಯ್ಕೆ ಮಾಡುವಂತಹ ಸಮಯ. ಹಾಗಾದ್ರೆ ಬನ್ನಿ, ಗುರುಜಿಯವರು ಇವತ್ತು ಯಾವ ಪತ್ರಗಳನ್ನ ಆಯ್ಕೆ ಮಾಡ್ತಾರೆ ನೋಡೋಣ. ಗುರುಜಿ, ಪತ್ರಗಳನ್ನ ಆಯ್ಕೆ ಮಾಡೋದಾ? ಖಂಡಿತ. ಶ್ರೀ ರಾಜರಾಜೇಶ್ವರಿ ಒಂದು ಬಾಕ್ಸ್ ಇದೆ. ವೀಕ್ಷಕರೇ, ಇವತ್ತು ಆಯ್ಕೆಯಾಗಿರುವಂತಹ ಪತ್ರಗಳು ಲಕ್ಷ್ಮಿ ಅನ್ನೋರು ಬರೆದಿದ್ದಾರೆ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆಯಿಂದ. ಹಾಗೇನೆ ಸೂರಗೊಂಡ ಅವರು ಬರೆದಿದ್ದಾರೆ, ಸವಣೂರು ತಾಲೂಕು, ಹಾವೇರಿ ಜಿಲ್ಲೆಯಿಂದ. ಇನ್ನೊಂದು ಪತ್ರಕ್ಕೆ ಹೆಸರು ವಿಳಾಸ ಏನೂ ಬರೆದಿಲ್ಲ ಗುರುಜಿ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಸೂರಗೊಂಡ ಅವರು ಸವಣೂರು ತಾಲೂಕು, ಹಾವೇರಿಯಿಂದ ಬರೆದಿರುವಂತಹ ಪತ್ರ ಜೊತೆಗೆ ಒಂದು ಉಡುಗೊರೆಯನ್ನ ಕೂಡ ಕಳಿಸಿದ್ದಾರೆ. ಹಾಗೇನೆ ಲಕ್ಷ್ಮಿಯವರು ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆಯಿಂದ ಬರೆದಿದ್ದಾರೆ. ನೀವು ಕಾಯ್ತಾ ಇರಿ, ಮುಂದಿನ ಭಾಗದಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಪತ್ರದ ಮೂಲಕ ನಾವು ಓದ್ತೀವಿ. ಈಗ ಇನ್ನುಳಿದ ರಾಶಿಗಳ ಫಲಾಫಲಗಳೇನು ಅನ್ನೋದನ್ನ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ, ವೃಶ್ಚಿಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಶುಕ್ರವಾರ ಶ್ವೇತವಣಂ ಶ್ವೇತಮಾಲ್ಯಾಂಬರದನು ಶ್ವೇತಗಂಧಾನುಲೇಪನಂ, ಅಂದರೆ ಬಿಳಿ ಗಂಧ, ಬಿಳಿ ಹೂವು, ಬಿಳಿ ವಸ್ತ್ರದಿಂದ ಅಲಂಕೃತನಾಗಿರ್ತಕ್ಕಂತಹ ಶುಕ್ರ ಭಗವಾನನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿ ಆರಾಧನೆ ಬಹಳ ವಿಶೇಷ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಅಥವಾ ಅನಾರೋಗ್ಯ ಸಮಸ್ಯೆಗೂ ಯಾವುದಕ್ಕೂ ನೀವು ಹೆದರಬೇಕಾದ್ದಿಲ್ಲ. ನೀವು ಮಾಡಬೇಕಾದಂತಹ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಯಥೇಚ್ಛವಾದಂತಹ ರೀತಿ ನಿಮ್ಮ ಒಂದು ಮನಸ್ಸಿಗೆ ಸಂಕಲ್ಪವನ್ನು, ದೃಢವಾದಂಥ ಸಂಕಲ್ಪವನ್ನು ಇಟ್ಟುಕೊಂಡು ಕೆಲಸ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಕಂದ ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಪಡ್ತೀರಿ. ಹಾಗೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲಸ ಮಾಡುವಂಥದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡಿ. ಪ್ರಸ್ತುತ ಇವತ್ತಿನ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟಿದೆ. ಜೊತೆಗೆ ಇವತ್ತು ನೀವು ಯಾವುದಕ್ಕೆ ಹಣಕಾಸಿನ ವಿಚಾರವಾಗಿ ನೀವು ಬಂಡವಾಳ ಹಾಕಿದ್ರು ಆ ಬಂಡವಾಳ ಅಷ್ಟೊಂದು ಲಾಭದಾಯಕವಾಗಿ ಇರದಿರತಕ್ಕಂಥದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕಾಗಿದೆ, ಜವಾಬ್ದಾರಿ ಬೇಕಾಗಿದೆ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆನೂ ಕಾಳಜಿ ಬೇಕು, ಮನಸ್ಸಿಗೂ ಶಾಂತಿ ಬೇಕು. ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದಿದ್ದಾಗ ಮಾತ್ರವೇ ಕಾರ್ಯಸಿದ್ಧಿ ಆಗುವಂತಹದ್ದು. ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿ ಮಾಡ್ಕೋಬೇಕಾದ್ರೆ, ಭಗವತಿಯ ಸಂಪೂರ್ಣ ಅನುಗ್ರಹವನ್ನು ನೀವು ಪಡಿಬೇಕಾದ್ರೆ ನೀವು ಮಾಡಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮತ್ತು ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ರೂಪಿಸ್ಕೊಳ್ಬೇಕು. ಹಾಗೆ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಹಿರಿಯರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಯಾರಾದರೂ ಹೇಳಿದಂತಹ ಮಾತನ್ನು ಸ್ವಲ್ಪ ಆಲಿಸಿ ಅವರಂತೆ ನಡೀತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಇವತ್ತು ದೂರಭಾರ ಪ್ರಯಾಣ ಹೊರಡಬೇಕಾದಂಥ ಪ್ರಸಂಗ ಇದ್ದರೆ ನೋಡಿ ಆಲೋಚನೆ ಮಾಡಿ ಹೊರಡಲೇಬೇಕು ಅನ್ನೋಂಗಿದ್ರೆ ಮಾತ್ರ ಹೊರಡಿ, ಇಲ್ಲವಾದರೆ ಒಂದು ದಿವಸದ ಮಟ್ಟಿಗೆ ನಿಮ್ಮ ಕಾರ್ಯಕ್ರಮಗಳನ್ನು ಮುಂದೂಡ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಧನುರಾಶಿಯವರು ಇವತ್ತಿನ ದಿವಸ ಶಿವಾಲಯಕ್ಕೆ ಹೋಗಿರ್ತಕ್ಕಂಥದ್ದು, ಶಿವನ ಮಂತ್ರವನ್ನು ಪ್ರಾರ್ಥನೆ ಮಾಡುವಂಥದ್ದು, ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಮಹಾಮಂತ್ರವನ್ನು ಜಪಿಸೋದ್ರಿಂದ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅನಾರೋಗ್ಯ ಸಮಸ್ಯೆ, ಅಂದರೆ ಆರೋಗ್ಯ ಇಲ್ದಿರತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಅನುಭವಿಸುವಂಥದ್ದು, ಸ್ನೇಹಿತರಿಂದ, ಬಂಧುವರ್ಗದಿಂದ ಮತ್ತು ಮನೆಯಲ್ಲಿರ್ತಕ್ಕಂಥವರು ಇಲ್ಲದ ಒಂದು ಸುಸ್ತಾಗುವಂಥ ಸನ್ನಿವೇಶ ಇದೆ. ಕಾರಣ ಇವತ್ತಿನ ಕಾಲ ನಿಯಮಿತವಾಗಿರ್ತಕ್ಕಂಥದ್ದು ನೀವು ಅಂದುಕೊಂಡಂತಹ ರೀತಿ ಇವತ್ತು ಇರಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ಸಾಕಷ್ಟು ಕಂಡು ಬರಬಹುದು. ಇವತ್ತು ವಿದ್ಯಾರ್ಥಿನಿಯರು ಸಹಿತ ನಿಮ್ಮ ಓದುವ ವಿದ್ಯಾಭ್ಯಾಸದ ಕಡೆ ಸಾಕಷ್ಟು ಗಮನ ಕೊಡಬೇಕು. ಹಾಗೆ ನಿಮ್ಮ ಅಭ್ಯಾಸ ಕ್ರಮದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೋಬೇಕು. ಆಗಲೇ ಯಶಸ್ಸಿನ ಫಲ ನಿಮ್ಮದಾಗುವಂತಹದ್ದು. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ. ಶಾರದಾದೇವಿಯ ಅನುಗ್ರಹ ಪಡೆದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಬಹುದು. ಭಗವತಿಯ ಅನುಗ್ರಹವು ಸಹಿತ ಸಿದ್ಧಿಯಾಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಭಗವತಿಯ ಸಂಪೂರ್ಣ ಅನುಗ್ರಹ ಇದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಶ್ರದ್ಧೆಯಿಂದ ಮಾಡುವ ಕೆಲಸ, ನೀವು ಗೌರವಿಸ್ತಕ್ಕಂತಹ ಕೆಲಸ ನಿಜಕ್ಕೂ ಅರ್ಥಗರ್ಭಿತವಾಗಿರುತ್ತೆ. ಯಾವುದೇ ಒಂದು ಕೆಲಸಗಳಾದರೂ ಸಹಿತ ಯಥೇಚ್ಛವಾದಂಥ ರೀತಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹೊರಡಿ.
ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡಕ್ಕೆ 11 ನಮಸ್ಕಾರ ಮಾಡಿ ಆ ಗಿಡದಿಂದ 1, 2, 3, 4 ಹೂಗಳನ್ನು ಕಿತ್ತು ನಿಮ್ಮ ಮನೆ ದೇವರಿಗೋ ಅಥವಾ ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಕ್ಕೋ 1, 2 ಹೂವನ್ನು ಕೊಟ್ಟು ಉಳಿದಂಥ ಪ್ರಸಾದವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಯಾವುದೇ ಹೊಸ ಕೆಲಸಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸಮಾಧಾನದಿಂದ ನಿಧಾನಕ್ಕೆ ಹೊರಡಿ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥದಷ್ಟು ಒಳ್ಳೆಯದಲ್ಲ. ಯೋಚನೆ ಮಾಡಿಕೊಂಡು ಕೆಲಸವನ್ನು ತೆಗೆದುಕೊಳ್ಳಿ, ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣು ಪ್ರಾರ್ಥನೆ ಬೇಕು. ಧನ್ವಂತರಿ ಮಹಾವಿಷ್ಣುವಿನ ಒಂದು ಅನುಗ್ರಹವೂ ಬೇಕು. ಕಾರಣ ಅನಾರೋಗ್ಯ ಸಮಸ್ಯೆ ತಾಂಡವಾಡ್ತಾ ಇರುತ್ತೆ. ಮೀನರಾಶಿಯಲ್ಲಿರ್ತಕ್ಕಂಥವರಿಗೆ ಅನಾರೋಗ್ಯ ಅಂತಕ್ಕಂಥದ್ದು, ಆರೋಗ್ಯ ಸರಿ ಇಲ್ಲದಿರತಕ್ಕಂಥದ್ದು, ಅತಿಯಾದಂತಹ ಮೊಣಕಾಲು ನೋವು ಅಥವಾ ಸೊಂಟ ನೋವು ಬರ್ತಕ್ಕಂಥದ್ದು, ಅಥವಾ ಒಂದು ಬಲಭಾಗದ ಕಣ್ಣಾಗಲಿ ಅಥವಾ ಎಡಭಾಗದ ಕಣ್ಣಾಗಲಿ, ಒಂದು ಕಣ್ಣು ಹೆಣ್ಣು ಮಕ್ಕಳಿಗಾದರೆ ಎಡಗಣ್ಣಿರಬಹುದು, ಗಂಡು ಮಕ್ಕಳಿಗಾದರೆ ಬಲಗಣ್ಣಿರಬಹುದು. ಈ ಪ್ರಕಾರವಾಗಿ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಇವತ್ತು ನೀವು ನೋಡಬೇಕಾಗತ್ತೆ. ಹಾಗೆ ನೀವು ಆಲೋಚನೆ ಮಾಡತಕ್ಕಂಥ ಯಾವುದೇ ಒಂದು ವಿಚಾರವೂ ಸಹಿತ ಪರಿಪಕ್ವವಾಗಿ ಆಗದಿರ ಇಲ್ಲದ ಸಮಸ್ಯೆಗಳನ್ನು ಎದುರಾಗುವಂಥ ಸನ್ನಿವೇಶ ಇರೋದ್ರಿಂದ ಜೋಪಾನ. ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಭಗವಂತನ ಅನುಗ್ರಹ ಬೇಕು, ಆ ಭಗವಂತನ ಆಶೀರ್ವಾದ ಬೇಕು. ಅದಕ್ಕಾಗಿ ಓಂ ನಮೋ ನಾರಾಯಣ ಎಂಬತಕ್ಕಂತಹ ಆ ಮಹಾಮಂತ್ರವನ್ನು ಜಪಿಸಬೇಕು. ಆಗಲೇ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಬನ್ನಿ ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂಥ ಸಮಯ. ಮೊದಲನೇದಾಗಿ ಗುರುಜಿ MA ಸೂರಗೊಂಡ ಅವರು ನಿಮಗೆ ಒಂದು ವಿಶೇಷ ಉಡುಗೊರೆಯನ್ನು ಕಳಿಸಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು. ಗುರು ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಅಂಬಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ರಾಘವೇಂದ್ರ ತುಂಬ ಚೆನ್ನಾಗಿದೆ. ಕಾಮಧೇನು ಹಿಂಭಾಗದಲ್ಲಿ ಮುಂದೆ ಅಭಯವನ್ನು ನಡೆಸ್ತಾ ಇರತಕ್ಕಂಥ ಅಭಯದ ಶ್ರೀ ಗುರು ಸಾರ್ವಭೌಮ ಗುರುಗಳ ಆಶೀರ್ವಾದ ಅಂದರೆ ಅಷ್ಟು ವಿಶೇಷ. ಹೌದು, ಹಾಗೇನೆ ಭಾವಚಿತ್ರ ಕೂಡ ಕಳಿಸಿದ್ದಾರೆ ಗುರುಜಿ. ಈ ಪತ್ರವನ್ನ MA ಸೂರಗುಂಡ ಅವರು ಸವಣೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ಬರ್ತಿದ್ದಾರೆ. ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಮೇಘ ಅಂತ, ನನ್ನ ತಮ್ಮನ ಹೆಸರು ಗಿರೀಶ. ಈತನ ಬಗ್ಗೆನೇ ನಾನು ಕೇಳಬೇಕಾಗಿತ್ತು. ನನ್ನ ತಮ್ಮ ಈಗ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಆದರೆ ಗುರುಜಿ, ಅವನಿಗೆ ವಿದ್ಯಾಭ್ಯಾಸದಲ್ಲಿ ಮೊದಲಿದ್ದ ಆಸಕ್ತಿ ಕಡಿಮೆ ಆಗಿದೆ, ನೆನಪಿನ ಶಕ್ತಿ ಕಡಿಮೆ ಆಗಿದೆ, ಮನೆಯವ್ರ ಮಾತು ಕೇಳೋದೇ ಇಲ್ಲ. ಇದರಿಂದ ಮನೆಯವರಿಗೆಲ್ಲ ಅವನದೇ ಚಿಂತೆ ಆಗಿದೆ. ಕೋಪದಿಂದ ಹೇಳಿದ್ರು ಕೇಳ್ತಾ ಇಲ್ಲ, ನಿಧಾನವಾಗಿ ಪ್ರೀತಿಯಿಂದ ಹೇಳಿದ್ರು ಕೇಳೋದಿಲ್ಲ. ದಯಮಾಡಿ ತಾವು ಇದಕ್ಕೇನಾದ್ರೂ ಪೂಜಾ ಕ್ರಮಗಳಿದ್ರೆ ತಿಳಿಸ್ಕೊಡಿ. ಇದಲ್ಲದೆ ಅವನಿಗೆ ಕಣ್ಣಿನ ಸಮಸ್ಯೆ ಕೂಡ ಇದೆ ಗುರುಜಿ. ಆಸ್ಪತ್ರೆಗೆ ತೋರಿಸಿದೀವಿ, ಆದ್ರೂ ಕಡಿಮೆ ಆಗಿಲ್ಲ. ಇದು ಅಲರ್ಜಿಗೆ ಅಂತ ಹೇಳ್ತಾರೆ. ಇದಕ್ಕೇನಾದ್ರೂ ವನಸ್ಥಿರಿಗಳಲ್ಲಿ ಏನಾದ್ರೂ ಔಷಧಿ ಕ್ರಮ ಇದೆಯಾ? ತಿಳಿಸ್ಕೊಡಿ. ಮುಂದಿನ ಭವಿಷ್ಯ ಹೇಗಿರುತ್ತೆ ಹೇಳಿ ಅಂತ ಕೇಳಿದ್ದಾರೆ. ಗಿರೀಶ. ಗಿರೀಶನ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ. ನೀವು ಕಳಿಸಿರ್ತಕ್ಕಂತಹ ಗಿರೀಶನ ಭಾವಚಿತ್ರ ಕಣ್ಣಿನ ರೇಖೆ ಬಹಳ ಸ್ಪಷ್ಟವಾಗಿದೆ. ಈ ಒಂದು ಕಣ್ಣಿನ ರೇಖೆ ಆಧಾರ ಪ್ರಕಾರ ಈತನ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಅಂತ ನೀವು ಹೇಳ್ತಿದ್ದೀರಿ. ಆದರೆ ಈತನ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಭಗವಂತ ಕೊಡ್ತಾನೆ. ಅದಕ್ಕೋಸ್ಕರನೇ ನಾಳೆ ನಡೀತಕ್ಕಂತಹ 14ನೇ ತಾರೀಕು ಯೋಗಾಥಾನ್ ಎಂಬತಕ್ಕಂಥದ್ದು, ಯೋಗದಿಂದ ರೋಗಮುಕ್ತ ಎಂಬತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ, ರಾಷ್ಟ್ರದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ತಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಬಂದೊದಗತಕ್ಕಂಥ ಸಮಸ್ಯೆಗಳಿಗೆ ಒಂದಿಷ್ಟು ಸೂಕ್ತ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಅತಿ ಹೆಚ್ಚು ಬೆಳಕು ಕೊಡ್ತಕ್ಕಂಥದ್ದು ವಿದ್ಯಾಭ್ಯಾಸ. ಬಾಲ್ಯದಲ್ಲಿ ವಿದ್ಯಾಭ್ಯಾಸದ ಕಡೆ ಯಾವ ಮಕ್ಕಳು ಹೆಚ್ಚು ಒಲವು ಕೊಡ್ತಾರೋ ಅವರ ಜೀವನ ಬಹಳ ಸುಖಮಯವಾಗಿರುತ್ತೆ. ಹಾಗೆ ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು ಸಹಿತ ತನ್ನ ಮಕ್ಕಳು ಹೀಗೆ ಇರಬೇಕು, ಇಷ್ಟೇ ಅಭಿವೃದ್ಧಿ ಆಗಬೇಕು, ಮತ್ತೊಬ್ಬರ ಮಕ್ಕಳಿಗಿನ್ನ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿ ಆಸೆ. ಆದರೆ ಮಕ್ಕಳಲ್ಲಿರ್ತಕ್ಕಂತಹ ಆ ಭಾವನೆ ಅವ್ರಿಗೂ ಓದಬೇಕು ಅನ್ನೋ ಹಠ ಇರುತ್ತೆ, ಒಂದು ಛಲ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ರೀತಿ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಆದರೆ ಪ್ರಾರಬ್ಧ ಕರ್ಮವೋ ಅಥವಾ ಅದನ್ನು ಸರಿಯಾದಂಥ ಸಮಂಜಸವಾದಂಥ ದಾರಿಗೆ ತೆಗೆದುಕೊಳ್ಳೋಕೆ ಆಗದಿರ, ಅದರ ಅರಿವನ್ನು ಮೂಡಿಸ್ಕೊಳ್ಳೋಕೆ ಆಗದಿರತಕ್ಕಂತಹ ಪರಿಸ್ಥಿತಿಯಲ್ಲೂ ಅವರು ಇರ್ತಾರೆ. ಇಂತಹ ಪರಿಸ್ಥಿತಿ ಇದ್ದಾಗ ನಾವು ಅವ್ರನ್ನ ಹೇಗೆ ಸರಿತಿದ್ದಬಹುದು, ಮತ್ತೆ ಅವರಿಗೆ ಯೋಗದಿಂದ ಹೇಗೆ ಅವರ ಒಂದು ಸಮಸ್ಯೆಗಳಿಗೆ ಒಂದು ಗುಣಪಡಿಸಬಹುದು, ಅವರ ಜ್ಞಾಪಶಕ್ತಿಯನ್ನು, ಅವರ ಜ್ಞಾನಚಕ್ಷುವನ್ನು ಯಾವ ರೀತಿ ತೆಗಿಬೋದು, ಅದಕ್ಕೆ ಸಂಬಂಧಪಟ್ಟತಕ್ಕಂತಹ ಕೆಲವು ಟಿಪ್ಸನ್ನು, ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ
ಆರೋಗ್ಯ ಸುಧಾರಣೆ ಬೇಕು, ಒಳ್ಳೆ ಜ್ಞಾಪಶಕ್ತಿ ಬೇಕು, ಆರೋಗ್ಯಕರವಾದಂತಹ ಬೆಳವಣಿಗೆ ಬೇಕು, ಸುಂದರವಾದ ಪರಿಸರ ಬೇಕು. ಈ ಪ್ರಕೃತಿಯ ಮಧ್ಯದಲ್ಲಿ ನಮ್ಮ ಓದು ಯಥೇಚ್ಛವಾಗಿರಬೇಕು. ಇದಕ್ಕೆ ಸಂಬಂಧಪಟ್ಟತಕ್ಕಂತಹ ಕೆಲವು ಔಷಧಿಗಳಾಗಿರ್ಬೋದು ಅಥವಾ ಯೋಗದ ಕೆಲವು ವಿಶೇಷವಾಗಿರ್ತಕ್ಕಂಥ ಧ್ಯಾನ, ಯೋಗದಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ತಂತ್ರ ರಹಸ್ಯಗಳನ್ನು, ಆ ತಂತ್ರ ರಹಸ್ಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ 14ನೇ ತಾರೀಕು. ಆದರೂ ನೀವು ಕಳಿಸಿರ್ತಕ್ಕಂತಹ ನಿಮ್ಮ ಹುಡುಗನ ಅಂದರೆ ನಿಮ್ಮ ತಮ್ಮನ ಫೋಟೋ ಕಳಿಸಿದಿರಿ, ಭಯಪಡೋ ಅವಶ್ಯಕತೆ ಇಲ್ಲ. ಕಣ್ಣಿರಕ್ಕೆ ಸ್ಪಷ್ಟವಾಗಿದೆ. ಈತ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರು ಸಾಕು. ಈ ಹಾರ್ಡ್ ವರ್ಕ್ ಹೇಗಿರಬೇಕು? ಪ್ರತಿದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಓದುವಂತಹ ನಿಟ್ಟಿನಲ್ಲಿ ಈತ ಇದ್ರೆ ತನ್ನ ವಿದ್ಯಾಭ್ಯಾಸವನ್ನ ಯಥೇಚ್ಛವಾದಂಥ ರೀತಿ ಸಿದ್ಧಿಪಡಿಸ್ಕೊಳ್ತಾನೆ. ಒಳ್ಳೆಯದಾಗಲಿ. ಹಾವೇರಿ ಜಿಲ್ಲೆಯಿಂದ ಪತ್ರ ಬರೆದದಕ್ಕಾಗಿ ಮೇಘ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಪತ್ರವನ್ನ ಓದೋಣ. ಗುರುಜಿ, ಭಾವಚಿತ್ರವನ್ನ ಕಳಿಸಿದ್ದಾರೆ. ಈ ಪತ್ರವನ್ನ ಲಕ್ಷ್ಮಿ ಅವರು ಸೋಮವಾರಪೇಟೆ ತಾಲೂಕಿನಿಂದ ಕೊಡಗು ಜಿಲ್ಲೆಯಿಂದ ಬರೆದಿದ್ದಾರೆ. ಗುರುಜಿ, ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನಾನು ಕೊಡಗು ಜಿಲ್ಲೆ ಬೀಟಿಕಟ್ಟೆ ಗ್ರಾಮದವಳು. ನನ್ನ ಹೆಸರು ಲಕ್ಷ್ಮಿ ಅಂತ. ನನಗೆ ಈಗ 52 ವರ್ಷ ವಯಸ್ಸಾಗಿದೆ. ನನ್ನ ಮದುವೆಯಾಗಿ 5 ವರ್ಷಗಳ ನಂತರ ನನಗೆ 3 ಜನ ಮಕ್ಕಳಾದರೂ 2 ಗಂಡು 1 ಹೆಣ್ಣು ಮಗು. ನಾನು ಗಂಡನ ಮನೆಯಲ್ಲಿ ಮುಳ್ಳಿನ ಮೇಲೆ ಇದ್ದ ಹಾಗೆ ಇದ್ದೆ ಗುರುಜಿ. ಆ ನರಕವನ್ನ ತಾಳಲಾರದೆ ತಾಯಿಯ ಊರಿಗೆ ಮಕ್ಕಳನ್ನ ಕರೆದುಕೊಂಡು ಬಂದೆ. ಈಗ ನಾನು ತಾಯಿಯ ಊರಿಗೆ ಬಂದು ಸುಮಾರು 30 ವರ್ಷಗಳೇ ಕಳೆದಿದೆ. ಹೇಗೋ ಕಷ್ಟಪಟ್ಟು ನಾನು ನನ್ನ ಗಂಡ ಹೊಂದ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ಓದಿಸಿ 3 ಜನ ಮಕ್ಕಳು ಸಹ ಈಗ ಖಾಸಗಿ ಕಾಲೇಜ್ಗಳಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮದು ಅಂತ ಇದ್ದ ಒಂದು ಮನೆಯನ್ನ ನಮ್ಮ ಸಂಬಂಧಿಕರು ಕೋರ್ಟ್ಗೆ ಹಾಕಿದ್ದಾರೆ. ಆ ಮನೆ ನಮಗೆ ವಾಪಸ್ ಸಿಗುತ್ತಾ ಅನ್ನೋದು ಇವ್ರ ಪ್ರಶ್ನೆ. ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಈಕೆ ಹೆಸರಮ್ಮ ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರ ಭಾವಚಿತ್ರ ಹೀಗಿದೆ. ಕಣ್ಣಿನ ರೇಖೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀವು ಕೇಳಿರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರ ಬಹಳ ಸಮಂಜಸವಾಗಿದೆ, ಅರ್ಥಗರ್ಭಿತವಾಗಿದೆ. ಮೊದಲನೇದು, ನಿಮ್ಮದು ಅಂತ ಇರ್ತಕ್ಕಂಥ ಆಸ್ತಿಯನ್ನ ಮತ್ತೊಬ್ಬರು ಕೋರ್ಟ್ಗೆ ಹಾಕಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ನಿಮ್ಮದು ಅಂತ ಇರ್ತಕ್ಕಂಥ ಆಸ್ತಿಯನ್ನ ಮತ್ತೊಬ್ಬರು ಕೋರ್ಟ್ಗೆ ಹಾಕೋದಾಗ್ಲಿ, ಮತ್ತೊಬ್ಬರನ್ನ ಕಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಂಥದ್ದಾಗ್ಲಿ, ಅಥವಾ ಅನ್ಯ ಮಾರ್ಗಗಳಲ್ಲಿ ಅದನ್ನ ಬೇರೊಂದು ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಿದ್ರೂ ಸಹಿತ ಅದು ಸಾಧ್ಯವಾಗುವುದಿಲ್ಲ. ನಿಮ್ಮ ಬಲಗಣ್ಣಿನ ರೇಖೆ ಹಾಗೂ ನಿಮ್ಮ ಎಡಗಣ್ಣಿನ ರೇಖಾ ನಕ್ಷತ್ರ ಪ್ರಕಾರ ಖಂಡಿತವಾಗ್ಲೂ ನಿಮ್ಮ ಆಸ್ತಿ ನಿಮ್ಮ ಅಂಗೈಯಲ್ಲೇ ಇರುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಅದು ಆಸ್ತಿ ನಿಮಗೆ ಸೇರ್ತಕ್ಕಂಥದ್ದು. ಎರಡನೇದು, ಆರೋಗ್ಯ ಬಗ್ಗೆ ನೀವು ಕೇಳಿದಿರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ಸಮಸ್ಯೆ ಇದೆ. ಈ ಆರೋಗ್ಯವನ್ನು ಸಾಧ್ಯವಾದಷ್ಟು ಸರಿಪಡಿಸ್ಕೋಬೇಕು. ನೀವು ಹೆಚ್ಚು ಆಲೋಚನೆ ಮಾಡ್ತೀರಿ ಅನ್ಸುತ್ತೆ. ಆಲೋಚನೆ ಮಾಡಬೇಡಿ, ಧೈರ್ಯದಿಂದಿರಿ. ನಿಮ್ಮ ಆರೋಗ್ಯ ವೃದ್ಧಿಗಾಗಿ ಪ್ರತಿದಿನ ಸಾಧ್ಯವಾದಷ್ಟು ಬಿಸಿನೀರನ್ನು ಚೆನ್ನಾಗಿ ಕುದಿಸಿ ಅದರೊಳಗೊಂದು ಸ್ವಲ್ಪ ಜೀರಿಗೆ ಹಾಕ್ತಕ್ಕಂಥದ್ದು, ಅಂದರೆ ಜೀರಾ ವಾಟರ್ ಕುಡಿತಕ್ಕಂಥದ್ದು, ಮತ್ತು ಪ್ರತಿದಿನ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ 1 ಅಥವಾ 2 ಬೇವಿನ ಎಲೆಯನ್ನು ತಿಂತಕ್ಕಂಥದ್ದು, ಅಥವಾ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ತಗೊಳ್ತಕ್ಕಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ನಿಮಗಿರ್ತಕ್ಕಂಥ ಸಮಸ್ಯೆ ಮೊಣಕಾಲು ಮತ್ತು ಸೊಂಟಕ್ಕೆ ಸಂಬಂಧಪಟ್ಟದ್ದು, ಮತ್ತು ಆಗಿಂದಾಗಲೇ ತಲೆನೋವಿಂದ ಒದ್ದಾಡತಕ್ಕಂಥ ಪರಿಸ್ಥಿತಿ ಅಂತ ನಾವು ತಿಳ್ಕೊಳ್ಬೋದು. ಇದಕ್ಕೆ ಇಷ್ಟು ಮಾತ್ರ ನೀವು ಔಷಧಿ ಮಾಡೋದ್ರಿಂದ ಬೇಗ ಗುಣವಾಗ್ತೀರಿ, ಆರೋಗ್ಯವಂತರಾಗ್ತೀರಿ. ಒಳ್ಳೆಯದಾಗಲಿ. ಕೊಡಗು ಜಿಲ್ಲೆಯಿಂದ ಪತ್ರ ಬರೆದದಕ್ಕಾಗಿ ಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ರಾಶಿ ಫಲಗಳನ್ನ ತಿಳಿಸ್ಕೊಟ್ರಿ, ಕರೆಗಳಿಗೆ ಪತ್ರಗಳಿಗೆ ಉತ್ತರ ನೀಡಿದ್ರಿ. ಹಾಗೇನೆ 100ನೇ ವರ್ಷದ ಬ್ರಹ್ಮ ರಥೋತ್ಸವದ ವಿಶೇಷ ದೃಶ್ಯಗಳನ್ನ ಕೂಡ ನಾವು ನೋಡಿದ್ವಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಜಿ. ಒಳ್ಳೆಯದಾಗಲಿಮ್ಮ. ಹಾಗೆ ಆ ಇನ್ವಿಟೇಷನ್ ಸ್ವಲ್ಪ ಕೊಡಿ, ಯೋಗದ್ದು. ಯಾಕೆಂದರೆ ಆರೋಗ್ಯಕ್ಕಾಗಿ ಸಂಬಂಧಪಟ್ಟಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿಯಿಂದ ಈ ಒಂದು ಆರೋಗ್ಯ ಹಬ್ಬ, ಆರೋಗ್ಯ ತಾನ್ ಅಂತ ಹೇಳ್ತಕ್ಕಂಥದ್ದು, ಅದರಲ್ಲೂ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಘನ ಸರ್ಕಾರದ ವತಿಯಿಂದ ನಡೀತಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಷ್ಟ್ರದ ಜನತೆಗೆ ನಾನು ಸಹಿತ ಆಹ್ವಾನಿಸ್ತಾ ಇದ್ದೇನೆ. ಯಾಕೆಂದರೆ ನಾವು ನೀವೆಲ್ಲರೂ ಸೇರಿ ಆಚರಣೆ ಮಾಡತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿಗೋಸ್ಕರ ಬೇಕಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶವಾದ್ರಿಂದ ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ. ಬರಬೇಕಾದ್ರೆ ಪ್ರತಿಯೊಬ್ಬರು ಸಹಿತ ಒಂದು ದೀಪವನ್ನು ತಂದು ಸಾಮೂಹಿಕವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ, ತದನಂತರ ಯೋಗದಲ್ಲಿರ್ತಕ್ಕಂತಹ ತಂತ್ರ ರಹಸ್ಯದ ಮತ್ತಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಪ್ಪದೆ ಬನ್ನಿ, ಯಥೇಚ್ಛವಾದಂತಹ ವಿಶೇಷವಾದಂತಹ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲರೂ ಸಹಿತ ಸಾಮೂಹಿಕ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.